ಜ್ಞಾನ ಸಾಮಾನ್ಯ ಸಾಮಗ್ರಿ ಅಂತ ಹೇಳಿದರು. ಜ್ಞಾನ ಬರಬೇಕಾದರೆ ಎಲ್ಲ ಕಡೆಯಲ್ಲಿಯೂ ಸಾಧಾರಣವಾದ ಕಾರಣಗಳ ಸಮುದಾಯ ಇದೆ. ಅದರಲ್ಲಿ ಯಾವುದು ಅಂತಂದರೆ ಜ್ಞೇಯ, ಯಾವುದು ವಸ್ತು ಇದೆಯೋ ಅದು, ಇಂದ್ರಿಯ ಮತ್ತು ಅವುಗಳಿಗೆ ಆಗತಕ್ಕಂಥ ಸನ್ನಿಕರ್ಷ. ಇದು ಪ್ರತ್ಯಕ್ಷ ಜ್ಞಾನ ಬರಬೇಕಾದರೆ ಎಲ್ಲ ಕಡೆಯಲ್ಲಿಯೂ ಸಾಧಾರಣವಾಗಿರ್ತಕ್ಕಂತಹ ಸಾಮಗ್ರಿ ಅಂತಂದು. ಹಾಗಾದರೆ ಈ ಸಾಮಗ್ರಿ ಇದು ಜ್ಞಾನಕ್ಕೆ ಸಾಮಾನ್ಯ, ಎಲ್ಲ ಜ್ಞಾನಕ್ಕೂ ಕಾರಣ ತಾನೆ, ಭ್ರಮಾತ್ಮಕ ಜ್ಞಾನಕ್ಕೂ ಕಾರಣ ಆಗಿದೆ. ಎಲ್ಲಿ ಇದಂ ರಜತಂ ಎಂತಕ್ಕಂತಹ ಭ್ರಮಾತ್ಮಕ ಜ್ಞಾನ ಎಂತಕ್ಕಂಥದ್ದು ಬರುತ್ತೋ ಆ ಭ್ರಮಾತ್ಮಕ ಜ್ಞಾನ ಬರಬೇಕಾದರೂ ಕೂಡ ಏನಾಗಬೇಕು, ಅಲ್ಲಿಯೂ ವಿಷಯ ಇಂದ್ರಿಯ ಸನ್ನಿಕರ್ಷ ಎಂತಕ್ಕಂಥದ್ದು ಆಗಬೇಕು. ಆದರೆ ಅಲ್ಲಿ ಇದಂ ರಜತಂ ಜ್ಞಾನ ಬರಬೇಕಾದ್ರೆ ಜ್ಞಾನ ಬಂದದ್ದು ಯಾವುದು? ರಜತದ ಜ್ಞಾನ. ಸನ್ನಿಕರ್ಷ ಆಗಿದ್ದು ಯಾವುದಕ್ಕೆ? ಶುಕ್ತಿ. ಆದ್ದರಿಂದ ಅಲ್ಲಿ ಶುಕ್ತಿಗೆ ಸನ್ನಿಕರ್ಷ ಆಗಿ ರಜತ ಜ್ಞಾನ ಬಂದಿರೋದು. ಅದರಿಂದಾಗಿ ಜ್ಞೇಯ ಅಂದ್ರೇನು? ಯಾವುದನ್ನು ವಿಷಯೀಕರಿಸುತ್ತೋ. ಜ್ಞಾನ ಯಾವುದನ್ನು ವಿಷಯೀಕರಿಸ್ತಾ ಇದೆ? ರಜತವನ್ನು. ಇದಂ ರಜತವನ್ನು ಜ್ಞಾನದಲ್ಲಿ ತೋರೋದು ರಜತ. ಆದರೆ ರಜತಕ್ಕೆ ಸನ್ನಿಕರ್ಷ ಆಗಿದೆಯಾ? ನೀವೇನು ಹೇಳಿದ್ರಿ? ಯಾವುದು ಜ್ಞಾನದಲ್ಲಿ ತೋರುತ್ತೋ ಅದಕ್ಕೂ ಮತ್ತು ಇಂದ್ರಿಯಕ್ಕೂ ಸನ್ನಿಕರ್ಷ ಆಗಿರಬೇಕು. ಹಾಗಾದರೆ ಇದಂ ರಜತಂ ಅಂತ ಜ್ಞಾನ ಬಂದಾಗ ಅಲ್ಲಿ ಜ್ಞಾನದಲ್ಲಿ ತೋರೋದು ರಜತ, ರಜತಕ್ಕೂ ಇಂದ್ರಿಯಕ್ಕೂ ಸನ್ನಿಕರ್ಷ ಆಗಿದೆ. ಹಾಗಾದರೆ ಜ್ಞಾನ ಸಾಮಾನ್ಯ ಸಾಮಗ್ರಿ ಅದು ಬರಲಿಲ್ಲಲ್ಲ ಅಂತ ಪ್ರಶ್ನೆ ಮಾಡಿ ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಇಂದ್ರಿಯಸ್ಯ ಅರ್ಥ ಸಂಬಂಧ ಜ್ಞಾನ ಸಾಮಾನ್ಯ ಕಾರಣ. ಇಂದ್ರಿಯಕ್ಕೆ ವಸ್ತುವಿನ ಜೊತೆಯಲ್ಲಿ ಆಗತಕ್ಕಂಥ ಸಂಬಂಧ ಇದೆಯಲ್ಲ, ಇದು ಎಲ್ಲ ಜ್ಞಾನವನ್ನು ಕುರಿತು ಸಾಧಾರಣ ಕಾರಣ. ಯತ್ ಚಕ್ಷುಸ್ ಶುಕ್ತಿ ಸಂಯೋಗಿ, ಯಾವ ಚಕ್ಷುರಿಂದ್ರಿಯ ಮತ್ತು ಶುಕ್ತಿ ಅದಕ್ಕೆ ಸಂಯೋಗ ಇರತಕ್ಕಂಥದ್ದು ಆಗಿದೆ. ಆದರೆ ಆ ಶುಕ್ತಿ ಇದೆಯಲ್ಲ, ಆ ಶುಕ್ತಿ ಅಂತಕ್ಕಂಥದ್ದು ಸಾ ಅಂತಿದೆ. ಸಾ ಅಂತಂದರೆ ಶುಕ್ತಿ ಅಂತ. ಅದೇನಾಗಿದೆ ಅಂತಂದರೆ ರುಚಾ ರೂಪೋಪ್ಯಮ, ಅದು ಕಾಂತಿಯಿಂದ ಬೆಳ್ಳಿಗೆ ಸಮಾನವಾಗಿದೆ. ಬೆಳ್ಳಿಯೂ ಹೊಳೆಯುತ್ತೆ, ಹಾಗೆ ಶುಕ್ತಿಯು ಕೂಡ ಹೊಳಿತಾರೆ. ಅದರಿಂದಾಗಿ ಶುಕ್ತಿ ಅಂತಕ್ಕಂಥದ್ದು ಕಾಂತಿಯಿಂದ ಅದು ರೂಪ್ಯಕ್ಕೆ ಸಮಾನವಾಗಿದೆ. ಅದರಿಂದ ಮತ್ತೆ ಪ್ರತೀತ್ಯ ವ್ಯವಹೃತ್ಯಾಚ ಆರೋಪ್ಯಂ ರೂಪ್ಯೋಪ್ಯಮಂ. ಪ್ರತೀತಿ ಏನು ಪ್ರತೀತಿ ಬಂತು? ಇದೆಲ್ಲ ರಜತ ಬಂತು. ವ್ಯವಹಾರ ಮಾಡೋದೇನು? ರಜತ. ಅಂದರೆ ಶುಕ್ತಿ ಅಂತಕ್ಕಂಥದ್ದು ಕಾಂತಿಯಿಂದ ರಜತಕ್ಕೆ ಸಮಾನವಾಗಿದೆ. ಪ್ರತೀತಿ ಮತ್ತು ವ್ಯವಹಾರ, ಜ್ಞಾನ ಮತ್ತು ವ್ಯವಹಾರ ಇರ್ತಕ್ಕಂಥದ್ದು ಅದೇನಾಗಿದೆ? ಆರೋಪ್ಯವಾಗಿರ್ತಕ್ಕಂತಹ ರಜತ. ಆರೋಪ್ಯವಾಗಿರ್ತಕ್ಕಂಥ ರಜತ ಅದನ್ನು ವ್ಯವಹಾರ ಮಾಡೋದು, ಅದರ ಪ್ರತೀತಿ ಬಂದು ಅದೇನಾಗಿದೆ? ರೂಪ್ಯೋಪ. ಸತ್ಯವಾದ ರಜತಕ್ಕೆ ಏನು ವ್ಯವಹಾರ ಮಾಡ್ತೇವೋ ಅಂತಹ ವ್ಯವಹಾರ ಮಾಡ್ತಾ ಇದ್ದೇವೆ. ಅದರಿಂದ ಅಥವಾ ಸತ್ಯವಾದಂತಹ ರಜತ ಏನೋ ಅದಕ್ಕೆ ಇದು ಸದೃಶವಾಗಿದೆ. ಆರೋಪಿತವಾಗಿರ್ತಕ್ಕಂಥದ್ದು ಇದೆಯಲ್ಲ ಆ ರಜತ ಅದೇನಾಗಿದೆ? ರೂಪ್ಯೋಪಮಂ ಅಂತ. ವಾಸ್ತವವಾಗಿರ್ತಕ್ಕಂಥ ರಜತಕ್ಕೆ ಅದು ಸದೃಶವಾಗಿದೆ. ಅದೇನಾಯಿತು? ಶುಕ್ತಿ ಮತ್ತು ಚಕ್ಷುಸ್ ಇದಕ್ಕೆ ಸನ್ನಿಕರ್ಷ ಅಂತಕ್ಕಂಥದ್ದಾಗಿದೆ. ಆ ಶುಕ್ತಿಗೂ ಮತ್ತು ಚಕ್ಷುಸ್ಸಿಗೂ ಸನ್ನಿಕರ್ಷ ಆದಾಗ ಏನು ಜ್ಞಾನ ಬರುತ್ತೆ? ರಜತಮ ಜ್ಞಾನ ಬರುತ್ತೆ. ಈ ಪ್ರಶ್ನೆ ಏನು? ರಜತಮ ಜ್ಞಾನ ಬರ್ತಾ ಇದೆ, ರಜತಕ್ಕೂ ಇಂದ್ರಿಯಕ್ಕೂ ಸನ್ನಿಕರ್ಷ ಆಗಿಲ್ಲ. ಅದಕ್ಕೆ ಹೇಳ್ತಾರೆ ಪರಂಪರೆಯ ಸನ್ನಿಕರ್ಷ ಇದೆ. ಅದು ಹೇಗೆ ಅಂತಂದ್ರೆ ಅದನ್ನು ಹೇಳ್ತಾ ಇದ್ದಾರೆ. ಶುಕ್ತಿಗೂ ಇಂದ್ರಿಯಕ್ಕೂ ಸನ್ನಿಕರ್ಷ ಆಯಿತು. ಆ ಶುಕ್ತಿ ಅಂತಕ್ಕಂಥದ್ದು ರಜತಕ್ಕೆ ಸಮಾನವಾಗಿದೆ. ಯಾಕೆ? ರಜತವೂ ಹೊಳೆಯುತ್ತೆ, ಶುಕ್ತಿಯು ಕೂಡ ಬೆಳ್ಳಿಗಿದೆ, ಹೊಳಿತಾರೆ. ಅದರಿಂದಾಗಿ ಶುಕ್ತಿ ಅಂತಕ್ಕಂಥದ್ದು ರಜತಕ್ಕೆ ಸಮಾನವಾಗಿದೆ. ಆ ರಜತಕ್ಕೆ ಇದೆಯಲ್ಲ, ಆ ರಜತದ ಸಾದೃಶ್ಯ, ಸತ್ಯಭೂತವಾದ ರಜತದ
ಸಾದೃಶ್ಯ ಇರ್ತಕ್ಕಂಥದ್ದು ಎಲ್ಲಿದೆ? ಈಗ ನಾವೇನು ರಜತಂ ಅಂತ ಆರೋಪಿತವಾಗಿರ್ತಕ್ಕಂತಹ ರಜತವನ್ನು ತಿಳಿತಾ ಇದ್ದೇವೆ, ವ್ಯವಹಾರ ಮಾಡ್ತಾ ಇದ್ದೇವೆ, ಅದೇನಾಗಿದೆ? ಸತ್ಯಭೂತವಾಗಿರ್ತಕ್ಕಂತಹ ರಜತಕ್ಕೆ ಸದೃಶವಾಗಿದೆ. ಈ ರೀತಿಯಲ್ಲಿ ಪರಂಪರೆ ಸತ್ಯಭೂತವಾಗಿರ್ತಕ್ಕಂತಹ ರಜತಕ್ಕೆ ಸದೃಶವಾಗಿರ್ತಕ್ಕಂಥದ್ದು ಈ ಆರೋಪಿತವಾದ ರಜತ. ಈ ಸತ್ಯಭೂತವಾಗಿರ್ತಕ್ಕಂತಹ ರಜತ ಇರ್ತಕ್ಕಂಥದ್ದು ಅದು ಶುಕ್ತಿಗೂ ಸಾದೃಶ್ಯ ಇರ್ತಕ್ಕಂಥದ್ದು. ಕಾಂತಿಯಿಂದ ಸತ್ಯಭೂತವಾಗಿರ್ತಕ್ಕಂಥ ಶುಕ್ತಿಗೂ ರಜತಕ್ಕೂ ಶುಕ್ತಿಗೂ ಸಾದೃಶ್ಯ ಇದೆ. ಆದ್ದರಿಂದಾಗಿ ಶುಕ್ತಿಗೂ ರಜತಕ್ಕೂ ಸಾದೃಶ್ಯ, ಆ ರಜತ ಸತ್ಯಭೂತವಾದ ರಜತಕ್ಕೂ ಇದಕ್ಕೂ ಸಾದೃಶ್ಯ ಇರೋದು. ಆ ಸತ್ಯಭೂತವಾಗಿರ್ತಕ್ಕಂತಹ ಏನು ಸದೃಶ ರಜತ ಇದೆ ಅದರ ಪ್ರತೀತಿ ಮತ್ತೆ ಅದರ ವ್ಯವಹಾರ, ಅದಕ್ಕೆ ಅನುಗುಣವಾಗಿರ್ತಕ್ಕಂಥದ್ದು ಆರೋಪಿತವಾಗಿರ್ತಕ್ಕಂತಹ ರಜತ ಮತ್ತು ಆರೋಪಿತವಾಗಿರ್ತಕ್ಕಂಥ ರಜತದ ವ್ಯವಹಾರ ಇರ್ತಕ್ಕಂಥ ರಜತ ಪ್ರತೀತಿ, ರಜತ ವ್ಯವಹಾರ ಇರ್ತಕ್ಕಂಥ ಅದು ಸತ್ಯಭೂತವಾಗಿರ್ತಕ್ಕಂತಹ ರಜತದ ಜ್ಞಾನ ರಜತದ ವ್ಯವಹಾರಕ್ಕೆ ಸಮಾನವಾಗಿದೆ. ಆದ್ದರಿಂದಾಗಿ ಏನಾಯಿತು? ಇದಂ ರಜತಂ ಎಂತಕ್ಕಂತಹ ಜ್ಞಾನ ಬಂದಾಗಲೂ ಕೂಡ ಶುದ್ಧಿ ಜ್ಞಾನ ಬರಲಿಕ್ಕೆ ಏನು ಸಾಮಗ್ರಿ ಇದೆಯೋ ಆ ಸಾಮಗ್ರಿ ಅಂತಕ್ಕಂಥದ್ದು ಇದ್ದೇ ಇದೆ, ಪರಂಪರೆಯ ಇದ್ದೇ ಇದೆ. ಶುದ್ಧಿ ಜ್ಞಾನ ಬರಲಿಕ್ಕೆ ಇಂದ್ರಿಯಕ್ಕೂ ಮತ್ತು ಶುದ್ಧಿಗೂ ಸನ್ನಿಕರ್ಷ ಇರ್ತಕ್ಕಂಥದ್ದು ಏನೋ ಅದಿದ್ದೇ ಇದೆ. ಭ್ರಮ ಬರಬೇಕಾದರೂ ಕೂಡ ಆ ರೀತಿಯಾದಂತಹ ಸಾಮಾನ್ಯ ಕಾರಣ ಅಂತಕ್ಕಂಥದ್ದು ಇದ್ದೇ ಇದೆ. ಅದರಿಂದಾಗಿ ಜ್ಞಾನ ಸಾಮಾನ್ಯ ಸಾಮಗ್ರಿ ಅಂತಕ್ಕಂಥದ್ದು ಭ್ರಮಾತ್ಮಕವಾದಂತಹ ಜ್ಞಾನ ಬಂದಾಗಲೂ ಕೂಡ ಇದ್ದೇ ಇದೆ. ಅದನ್ನು ನಾವು ಹೇಳಿರ್ತಕ್ಕ ವಿಶೇಷವೂ ಇದೆ. ಯಾವುದು ವಿಶೇಷ? ಶುಕ್ತಿ ಎಂತೆ ರಜತದಂತೆ ಶುಕ್ತಿ ಹೊಳಿತಾ ಇದೆ. ಅದರಿಂದ ಆ ಹೊಳೆಯುವಿಕೆ ಇರ್ತಕ್ಕಂಥದ್ದು ವಿಶೇಷ. ಅದರಿಂದಾಗಿ ಅಲ್ಲಿ ಭ್ರಮ ಅಂತಕ್ಕಂಥದ್ದು ಬರುತ್ತೆ. ಹಾಗಾದರೆ ಜ್ಞಾನ ಸಾಮಾನ್ಯ ಸಾಮಗ್ರಿ ಅಂತಕ್ಕಂಥದ್ದು ಭ್ರಮಾತ್ಮಕವಾದ ಜ್ಞಾನ ಬಂದಾಗಲೂ ಕೂಡ ಇದ್ದೇ ಇದೆ. ಅದಕ್ಕೆ ಪರಂಪರೆ ಆಗುತ್ತೆ. ಸಾಮಗ್ರಿ ಅಂತೂ ಇದೆಯಾ? ಪರಂಪರೆಯ ಅದನ್ನ ಹೇಳ್ತಾರೆ. ಇಂದ್ರಿಯಸ್ಯ ಇಂದ್ರಿಯಕ್ಕೆ ಅರ್ಥ ಸಂಬಂಧ ಪದಾರ್ಥದ ಸನ್ನಿಕರ್ಷವು ಜ್ಞಾನ ಸಾಮಾನ್ಯ ಕಾರಣ, ಪ್ರತಿಯೊಂದು ಜ್ಞಾನವನ್ನು ಕುರಿತು ಕಾರಣವಾಗಿದೆ. ಪ್ರತಿಯೊಂದು ಜ್ಞಾನ ಅಂದರೆ ಭ್ರಮಾತ್ಮಕ ಪ್ರಮಾತ್ಮಕ ಯಾವ ಜ್ಞಾನ ಬೇಕಾರಾಗುತ್ತೆ. ಯತ್ ಯಾವ ಕಾರಣದಿಂದ ಚಕ್ಷುರಿಂದ್ರಿಯವು ಶುಕ್ತಿ ಸಂಯೋಗಿ ಶುಕ್ತಿಯಿಂದ ಸಂಬಂಧವುಳ್ಳದ್ದಾಗಿದೆ, ಸನ್ನಿಕರ್ಷವುಳ್ಳದ್ದಾಗಿದೆ. ಆ ಶುಕ್ತಿಯು ರೂಪ್ಯೋಪಮ ಬೆಳ್ಳಿಗೆ ಸದೃಶವಾಗಿದೆ. ಅಷ್ಟೇ ಅಲ್ಲ, ರುಚ ಕಾಂತಿಯಿಂದ ರೂಪ್ಯೋಪಮ ಅದು ಬೆಳ್ಳಿಗೆ ಸದೃಶವಾಗಿದೆ. ಪ್ರತೀತಿಯಿಂದ ವ್ಯವಹೃತ್ಯಾಚ ವ್ಯವಹಾರದಿಂದಲೂ ಕೂಡ ಆರೋಪಿತವಾಗಿರ್ತಕ್ಕಂತಹ ರಜತ ಎಂತಕ್ಕಂಥದ್ದು ರೂಪ್ಯೋಪಮಂ ಕಿಲ ವಾಸ್ತವವಾಗಿ ನಿಜವಾಗಿರ್ತಕ್ಕಂತಹ ರೂಪ್ಯಕ್ಕೆ ಸದೃಶವಾಗಿದೆ. ಇಂದ್ರಿಯಕ್ಕೆ ಅರ್ಥ ಸಂಬಂಧ ವಸ್ತುವಿನ ಜೊತೆಗೆ ಸನ್ನಿಕರ್ಷ ಎಂತಕ್ಕಂಥದ್ದು ಜ್ಞಾನ ಸಾಮಾನ್ಯ ಕಾರಣ, ಎಲ್ಲ ಜ್ಞಾನಕ್ಕೂ ಸಮಾನವಾದ ಕಾರಣವಾಗಿದೆ. ಯತ್ ಯಾವ ಕಾರಣದಿಂದ ಚಕ್ಷುರಿಂದ್ರಿಯವು ಶುಕ್ತಿ ಸಂಯೋಗಿ ಶುಕ್ತಿಯ ಸನ್ನಿಕರ್ಷವನ್ನು ಹೊಂದಿದೆ. ಆ ಶುಕ್ತಿಯು ರುಚ ಕಾಂತಿಯಿಂದ ರೂಪ್ಯೋಪಮ ಸತ್ಯಭೂತವಾದ ರಜತಕ್ಕೆ ಸಮಾನವಾಗಿದೆ. ಪ್ರತೀತಿಯಿಂದ ವ್ಯವಹೃತ್ಯಾಚ ವ್ಯವಹಾರದಿಂದಲೂ ಕೂಡ ಆರೋಪಿತವಾಗಿರ್ತಕ್ಕಂತಹ ರಜತವು ತೋರತಕ್ಕಂತಹ ರಜತವು ರೂಪ್ಯೋಪಮಂಕಿಲ ನಿಜವಾದಂತಹ ರಜತಕ್ಕೆ ಸಮಾನವಾಗಿದೆ. ನಿಜವಾದ ರಜತವನ್ನು ರಜತ ಅಂತ ಹೇಳ್ತೇವೆ, ತೋರಿದ ರಜತವನ್ನು ರಜತ ಅಂತ ಹೇಳ್ತೇವೆ. ತೋರಿರೋದು ರಜತ ಅಂತಲೇ ತೋರಿದು, ಅಂದರೆ ವ್ಯವಹಾರ ಮಾಡೋದು ರಜತ ಅಂತ, ತೋರಿರೋದು ರಜತ. ಅದರಿಂದಾಗಿ ಆರೋಪಿತವಾಗಿರ್ತಕ್ಕಂಥ ರಜತ ಇರ್ತಕ್ಕಂಥದ್ದು ಅದು ನಿಜವಾಗಿರ್ತಕ್ಕಂಥ ರಜತಕ್ಕೆ ಅದು ಸಮಾನವಾಗಿದೆ. ಮನಸ್ಸಿನ ದೋಷ, ಇದು ಕಣ್ಣಿನ ದೋಷ, ಇಂದ್ರಿಯ ದೋಷ. ಎಲ್ಲಿ ಇಂದ್ರಿಯದಲ್ಲಿ ಸರಿಯಾಗಿರ್ತಕ್ಕಂತಹ ಕೌಶಲ್ಯ ಚಾತುರ್ಯ ಇಂದ್ರಿಯದಲ್ಲಿ ಪಾಠವತ್ತು ಇಂದ್ರಿಯ ಪಾಠ ಇಲ್ಲವೋ ಆವಾಗ ಪರಮಾತ್ಮ ಇಂದ್ರಿಯ ದೋಷ, ಕಣ್ಣಿನ ದೋಷ. ನಾನು ಅಯಂಘಟ ಇತಿ ಪ್ರಮಾಯ ವಿಶೇಷಣೀಭೂತ ಘಟೇನಾಪಿ ಸನ್ನಿಕರ್ಷಃ ಚಕ್ಷುಷಃ ಅಸ್ತಿ. ಭ್ರಮೇತು ರಜತ ಚಕ್ಷುಸ್ಸನ್ನಿಕರ್ಷ ಅಭಾವಾತ್
ವಿಶೇಷಣ ಸನ್ನಿಕರ್ಷ ನಾಸ್ತಿ. ಅಯಂಘಟಃ ಜ್ಞಾನ ಬರ್ತಾ ಇದೆ. ಅಯಂಘಟಃ ಜ್ಞಾನ ಬಂದಾಗ ಇಲ್ಲಿ ವಿಶೇಷ್ಯ ಮತ್ತು ವಿಶೇಷಣ ಎರಡು. ಅಯಂಘಟಃ ಅಂತ ಹೇಳ್ತಾರೆ. ಅಯಂ ಅಂದರೆ ಇದು, ಇದು ಅಂದರೆ ಯಾವುದು? ತೋರುವಂತಹ ವಸ್ತು, ಅದು ಘಟ ಅಂತಂದರೆ ತಾದಾತ್ಮ್ಯ ಸಂಬಂಧೇನ ಘಟ ಅಂತ. ಇದು ವಿಶೇಷಣವೂ ಘಟ, ವಿಶೇಷವೂ ಘಟ. ಅಯಂಘಟ ಜ್ಞಾನ ಬರಬೇಕಾದ್ರೆ ಅಲ್ಲಿ ಘಟತ್ವ ಇದೆ ಅಂತ ತಾರ್ಕಿಕರು ಹೇಳ್ತಾರೆ. ನಾವು ಹೇಳ್ತಕ್ಕಂಥದ್ದು ಅಲ್ಲಿ ಘಟದಲ್ಲಿ ಘಟ ತಾದಾತ್ಮ್ಯ ತೋರುತ್ತದೆ. ಅದರಿಂದ ಧರ್ಮಿ ಘಟ, ಧರ್ಮ ಯಾವುದು? ಘಟ ತಾದಾತ್ಮ್ಯ. ಅಯಂಘಟ ಎಂಬಲ್ಲಿ ಘಟದಲ್ಲಿ ಘಟ ತಾದಾತ್ಮ್ಯ ತೋರು, ಘಟದ ಅಭೇದ ತೋರು. ತಾದಾತ್ಮ್ಯ ಅಂದರೆ ಅಭೇದ. ಹಾಗಾದರೆ ಘಟ ಅನ್ನೋದು ಧರ್ಮಿ, ವಿಶೇಷಣ ಯಾವುದು? ಘಟ ತಾದಾತ್ಮ್ಯ. ಅದರಿಂದ ಇಲ್ಲಿಗ ಅಯಂಘಟ ಜ್ಞಾನ ಬರಬೇಕಾದ್ರೆ ಯಾವುದು ಧರ್ಮಿಯೋ ಅದಕ್ಕೂ ಸನ್ನಿಕರ್ಷ ಆಗಿದೆ, ಮತ್ತೆ ತಾದಾತ್ಮ್ಯನ ಘಟ ಎಂಬತಕ್ಕಂಥದ್ದು ವಿಶೇಷಣ ಆದ್ದರಿಂದ ಅದಕ್ಕೂ ಸನ್ನಿಕರ್ಷ ಆಗಿದೆ. ಹೀಗೆ ವಿಶೇಷಣ ಮತ್ತು ವಿಶೇಷ್ಯ ಎರಡಕ್ಕೂ ಸನ್ನಿಕರ್ಷವಾಗಿ ಅಯಂಘಟ ಜ್ಞಾನ ಬಂದಿದೆ. ಇದು ಅಯಂಘಟ ಎಂಬತಕ್ಕಂಥ ಜ್ಞಾನಕ್ಕೆ ಸಾಮಗ್ರಿ. ಆದರೆ ಇದಂ ರಜತಂ ಜ್ಞಾನ ಬಂದಾಗ ಅಲ್ಲಿ ಇದಂ ಎಂಬತಕ್ಕಂಥದ್ದು ಧರ್ಮಿ, ರಜತ ಎಂಬತಕ್ಕಂಥದ್ದು ರಜತ ತಾದಾತ್ಮ್ಯ ಎಂಬತಕ್ಕಂಥದ್ದು ವಿಶೇಷಣ. ಆದರೆ ರಜತಕ್ಕೆ ಸನ್ನಿಕರ್ಷ ಆಗಿದೆ, ರಜತ ಇಲ್ಲ ಅಲ್ಲಿ. ಆದ್ದರಿಂದ ರಜತ ತಾದಾತ್ಮ್ಯ ಇದೆಯಾ? ಶುಕ್ತಿಯಲ್ಲಿ ರಜತ ತಾದಾತ್ಮ್ಯ ಇದ್ದಿದ್ರೆ ಅವಾಗ ರಜತ ತಾದಾತ್ಮ್ಯಕ್ಕೂ ಇಂದ್ರಿಯಕ್ಕೂ ಸನ್ನಿಕರ್ಷ ಆಗ್ತಿತ್ತು. ಅಯಂಘಟ ಜ್ಞಾನ ಬಂದಾಗ, ಇದಂ ಪುಸ್ತಕ ಜ್ಞಾನ ಬಂದಾಗ ಪುಸ್ತಕ ಧರ್ಮಿ, ಈ ಪುಸ್ತಕದಲ್ಲಿ ಪುಸ್ತಕ ತಾದಾತ್ಮ್ಯ ಇದೆ, ಅದು ವಿಶೇಷಣ. ಪುಸ್ತಕದಲ್ಲಿ ಪುಸ್ತಕ ತಾದಾತ್ಮ್ಯ ವಾಸ್ತವಿಕವಾಗಿದೆ. ಆದ್ದರಿಂದಾಗಿ ಈ ಪುಸ್ತಕ ಮತ್ತು ಪುಸ್ತಕ ತಾದಾತ್ಮ್ಯಗಳಿಗೆ ಚಕ್ಷುವಿನ ಸನ್ನಿಕರ್ಷ ಆಯಿತು. ಹಾಗಾಗಿ ಇದು ಕಾರಣ. ಇದಂ ಪುಸ್ತಕ ಜ್ಞಾನ ಬರಬೇಕಾದ್ರೆ ಪುಸ್ತಕ ಧರ್ಮಿ, ಪುಸ್ತಕದಲ್ಲಿರತಕ್ಕಂತಹ ಪುಸ್ತಕ ತಾದಾತ್ಮ್ಯ ಇರತಕ್ಕಂಥದ್ದು ವಿಶೇಷಣ. ಧರ್ಮಿಯಾದ ಪುಸ್ತಕಕ್ಕೂ ವಿಶೇಷಣವಾದ ಪುಸ್ತಕದ ತಾದಾತ್ಮ್ಯಕ್ಕೂ ಸನ್ನಿಕರ್ಷ ಎಂಬತಕ್ಕಂಥದ್ದಾಗಿ ಇದಂ ಪುಸ್ತಕ ಜ್ಞಾನ ಬಂತು. ಹಾಗೆ ಇದಂ ರಜತಂ ಜ್ಞಾನ ಬಂದಿದೆ. ಇದಂ ಎಂಬತಕ್ಕಂಥದ್ದು ಧರ್ಮಿ ಶುಕ್ತಿ, ರಜತಂ ಎಂಬತಕ್ಕಂಥದ್ದು ರಜತ ತಾದಾತ್ಮ್ಯ. ಹಾಗಾದರೆ ಧರ್ಮಿಯಾದ ಶುಕ್ತಿಗೆ ಸನ್ನಿಕರ್ಷ ಆಗಿದೆ, ಆದರೆ ರಜತ ತಾದಾತ್ಮ್ಯ ಅಲ್ಲಿದೆಯಾ? ಇಲ್ಲ. ಹಾಗಾದರೆ ವಿಶೇಷಣವಾದ ರಜತ ತಾದಾತ್ಮ್ಯಕ್ಕೆ ಸನ್ನಿಕರ್ಷ ಆಗಿಲ್ಲ. ಆದ್ದರಿಂದಾಗಿ ಅಲ್ಲಿ ಸಾಮಾನ್ಯ ಸಾಮಗ್ರಿ ಬರಲಿಲ್ಲ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ನಾನು ಅಯಂಘಟ ಇತಿ ಪ್ರಮಾಯ, ಅಯಂಘಟ ಇರ್ತಕ್ಕಂಥ ಯಥಾರ್ಥ ಜ್ಞಾನ ಬಂದಾಗ ವಿಶೇಷಣೀಭೂತ ಘಟೇನ, ವಿಶೇಷಣವಾದದ್ಯಾವುದು? ಘಟ. ಅದ್ಯಾವುದು? ಘಟ ತಾದಾತ್ಮ್ಯ. ಅದಕ್ಕೂ ಚಕ್ಷು ಇಂದ್ರಿಯಕ್ಕೂ ಸನ್ನಿಕರ್ಷ ಅಸ್ತಿ, ಸನ್ನಿಕರ್ಷ ಚಕ್ಷುಷಃ ಅಸ್ತಿ. ಭ್ರಮೇತು, ಭ್ರಮದಲ್ಲಿ ಆಗಬೇಕಾದರೆ ರಜತ ಚಕ್ಷು ಸನ್ನಿಕರ್ಷ ಅಭಾವ, ವಿಶೇಷಣ ಸನ್ನಿಕರ್ಷ ನಾಸ್ತಿ. ಯಾವುದಲ್ಲಿ ವಿಶೇಷಣ? ರಜತ ತಾದಾತ್ಮ್ಯ. ಹಾಗಾದರೆ ರಜತಕ್ಕೂ ಸನ್ನಿಕರ್ಷ ಆಗಿದೆಯಾ? ಇಲ್ಲ. ಆದ್ದರಿಂದಾಗಿ ರಜತ ತಾದಾತ್ಮ್ಯಕ್ಕೂ ಚಕ್ಷುಷಿಗೆ ಸನ್ನಿಕರ್ಷ ಇಲ್ಲ. ಹಾಗಾದರೆ ಸಮಾನ ಅಂತ ಹೆಂಗೆ ಹೇಳ್ತೀರಾ? ಅತಃ ಕಥಮುಕ್ತ ಪ್ರಮಾ ಸಾಮಗ್ರಿ ಸಾಮಾನ್ಯ ಸಾಮಗ್ರಿ ಇತಿ ಅತಃ ತದುಪಪಾದಯತಿ. ಅದರಿಂದ ನೀವೇನು ಹೇಳಿದ್ರಿ? ಜ್ಞಾನ ಸಾಮಾನ್ಯ ಸಾಮಗ್ರಿ ಅದಿದೆಯಲ್ಲ, ಅದು ಸಾಮಾನ್ಯ ಸಾಮಗ್ರಿ ಅಂತ ಹೇಳಿದ್ರು. ಎಲ್ಲ ಕಡೆಯಲ್ಲಿ ಭ್ರಮಾತ್ಮಕವಾದ ಜ್ಞಾನ ಬರಬೇಕಾದರೂ ಪ್ರಮಾ ಸಾಮಗ್ರಿ ಇದೆ ಅಂತ ಹೇಳಿದ್ರು. ಇಲ್ಲ, ಈ ರಜತ ಒಂದು ತಾದಾತ್ಮ್ಯ ಅಂದರೆ ರಜತ ವಿಷಯದಿಂದ ತಾದಾತ್ಮ್ಯ, ಇಲ್ಲಿ ಸುತ್ತಿದಾನಲ್ಲಿ ಧರ್ಮಿ ರಜತ ಬಂದು ತಾದಾತ್ಮ್ಯ ಹೆಂಗೆ ಬರ್ತದೆ? ಅದಕ್ಕೆ ಇಲ್ಲ ಅಂತ ಹೇಳ್ತಾನೆ. ಅದು ವಿಶೇಷಣ. ಅಯಂಘಟ ಎಂಬಲ್ಲಿ ಘಟ ಘಟ ತಾದಾತ್ಮ್ಯ ಎರಡಕ್ಕೂ ಸನ್ನಿಕರ್ಷ ಇದೆ. ಶುಕ್ತಿಯ ಇದಂ ರಜತ ಜ್ಞಾನ ಬಂದಾಗ ಶುಕ್ತಿಗೆ ಸನ್ನಿಕರ್ಷ ಆಗಿದೆ, ರಜತ ತಾದಾತ್ಮ್ಯ ಇಲ್ಲ, ಸನ್ನಿಕರ್ಷ ಆಗಲಿಲ್ಲ. ಇಲ್ಲದಕ್ಕೆ ಸನ್ನಿಕರ್ಷ ಆಗುದಿಲ್ಲ. ಇಲ್ಲಿ ಇದಮ್ದು ಸುತ್ತಿ, ಹೌದು, ಅದೋಡ ತಾದಾತ್ಮ್ಯ ಸುತ್ತಿಯೋಡ ತಾದಾತ್ಮ್ಯ ಬರಬೇಕು. ಶುಕ್ತಿಯಲ್ಲಿ ಶುಕ್ತಿ ತಾದಾತ್ಮ್ಯ ಇದೆ, ನಿಮಗೆ ತೋರೋದೇನು? ರಜತ. ರಜತ. ಹಾಗಾದ್ರೆ ರಜತ ತಾದಾತ್ಮ್ಯ ವಿಶೇಷಣ ಯಾವುದು? ಇದಂ ರಜತ ತೋರಿದಾಗ ಇದಮೊಂದು ತಾದಾತ್ಮ್ಯ ಒಂದು ಬೇರೆ ಆಗಬೇಕು. ರಜತ ತಾದಾತ್ಮ್ಯ. ಇದಮ್ಮೊಂದು ಸುತ್ತಿ. ಅಯಂ ಘಟ ಅಂತಂದ್ರೆ ಒಂದು ಅಯಂ ಅನ್ನೋದು ಇದು, ಅದರಲ್ಲಿ ಘಟ ತಾದಾತ್ಮ್ಯ. ಹಾಗಾದ್ರೆ ಇದಂ ರಜತ ಎಂಬಲ್ಲಿ ಇದಂ ಧರ್ಮಿ ರಜತ ತಾದಾತ್ಮ್ಯ. ಅದು ಬರ್ತದೆ, ಧರ್ಮ ಧರ್ಮಿಗೂ ಬರ್ತಲ್ಲ, ವಿರೋಧ ಬರ್ತಲ್ಲ. ಏನು ಅದು ಧರ್ಮಿ ಬಂದು ಧರ್ಮಿ ಅಲ್ವಾ? ನೀವೇನು ಹೇಳ್ತಾ ಇದ್ದೀರಾ? ಪ್ರಮಾ ಸಾಮಗ್ರಿ ಅದು ಜ್ಞಾನ ಸಾಮಾನ್ಯ ಸಾಮಗ್ರಿ ಅಂತ ಹೇಳ್ತಾ ಇದ್ದೀರಿ.
ಅಲ್ವಾ? ಹಾಗಾದರೆ ಪ್ರಮಾತ್ಮಕ ಜ್ಞಾನ ಬಂತೀಗ ಅಯಂ ಘಟ ಅಂತ. ಇಲ್ಲಿ ಸಾಮಗ್ರಿ ಯಾವುದು? ವಿಶೇಷ ವಿಶೇಷಣ ಎಲ್ಲಕ್ಕೂ ಸನ್ನಿಕರ್ಷ. ಹಾಗಾದರೆ ಭ್ರಮಾತ್ಮಕ ಜ್ಞಾನ ಬಂದಾಗ ಈ ಪ್ರಮಾತ್ಮಕ ಸಾಮಗ್ರಿ ಇರಬೇಕಲ್ಲ. ಹಾಗಾದರೆ ವಿಶೇಷ ವಿಶೇಷಣಗಳಿಗೆ ಸನ್ನಿಕರ್ಷ ಇರಬೇಕು. ವಿಶೇಷ ಸನ್ನಿಕರ್ಷ ಇದೆ ಶುಕ್ತಿ, ವಿಶೇಷಣ ರಜತ. ರಜತ ತಾದಾತ್ಮ್ಯ ಅಂದರೆ ರಜತ. ರಜತ ಇದೆಯಾ ಅಲ್ಲಿ? ಇದ್ರ ತಾನೇ ಸನ್ನಿಕರ್ಷ ಆಗೋದು. ಸನ್ನಿಕರ್ಷ ಆಗಲಿ, ವಿಶೇಷಣ ಸನ್ನಿಕರ್ಷ ಇಲ್ಲ. ಅದನ್ನ ಹೇಳ್ತಾ ಇದ್ದಾರೆ. ವಿಶೇಷಣ ಸನ್ನಿಕರ್ಷ ನಾಸ್ತಿ. ಅತಃ ಕಥಂ ಉಕ್ತ? ನೀವು ಹೇಗೆ ಹೇಳಿದ್ರಿ? ಪ್ರಮಾ ಸಾಮಗ್ರಿ ಸಾಮಾನ್ಯ ಸಾಮಗ್ರಿ. ಯಥಾರ್ಥ ಜ್ಞಾನ ಬರಲಿಕ್ಕೆ ಯಾವ ಸಾಮಗ್ರಿಯೋ ಅದು ಜ್ಞಾನ ಸಾಮಾನ್ಯ ಸಾಮಗ್ರಿ ಅಂತ ಹೇಳಿದ್ದೀರಾ. ಅದು ಹೇಗೆ ಅದನ್ನು ಹೇಳ್ತಾ ಇದ್ದಾರೆ. ಇಂದ್ರಿಯಸ್ಯ ಅರ್ಥ ಸಂಬಂಧ ಜ್ಞಾನ ಸಾಮಾನ್ಯ ಕಾರಣೀಭೂತ ಇಂದ್ರಿಯಾರ್ಥ ಸನ್ನಿಕರ್ಷ ಭ್ರಮೇಪಿ ಅಸ್ತಿ. ಪ್ರತಿಜ್ಞೆ ಮಾಡ್ತಾ ಇದ್ದಾರೆ. ಏನಂತ? ಪ್ರಮಾ ಸಾಮಗ್ರಿ ಅದು ಜ್ಞಾನ ಸಾಮಾನ್ಯ ಸಾಮಗ್ರಿ. ಅದೇನಾಗಿದೆ? ಇಂದ್ರಿಯಾರ್ಥ ಸನ್ನಿಕರ್ಷ. ಪ್ರಮಾ ಯಥಾರ್ಥ ಜ್ಞಾನ ಅಥವಾ ಜ್ಞಾನ ಸಾಮಾನ್ಯ ಸಾಮಗ್ರಿ ಯಾವುದು? ಇಂದ್ರಿಯಾರ್ಥ ಸನ್ನಿಕರ್ಷ. ಅದೆಲ್ಲಿದೆ? ಭ್ರಮೇಪಿ ಅಸ್ತಿ. ಭ್ರಮಾತ್ಮಕ ಜ್ಞಾನದಲ್ಲಿ ಕೂಡ ಇದೆ. ಯತ್ ಯಸ್ಮಾತ್ ಚಕ್ಷು ಶುಕ್ತಿ ಸಂಯೋಗಿ. ಚಕ್ಷುಸ್ಸಿಗೆ ಶುಕ್ತಿಯಿಂದ ಸಂಯೋಗ ಇದೆ. ಎಲ್ಲಿ? ಇದಂ ರಹಿತ ಜ್ಞಾನ ಬಂದಾಗ. ಸಾಚ ಶುಕ್ತಿ ರುಚ ಕಾಂತ್ಯ ರೂಪೋಪಮ. ಆ ಶುಕ್ತಿ ಎಂಬತಕ್ಕಂಥದ್ದು ಕಾಂತಿಯಿಂದ ರಜತಕ್ಕೆ ಸಮಾನವಾಗಿದೆ. ಆರೋಪ್ಯಂ ಶುಕ್ತಿಕಾಯಂ ಆರೋಪ್ಯಂ ರಜತಂ. ಶುಕ್ತಿಯಲ್ಲಿ ನಾವು ಆರೋಪ ಮಾಡ್ತೀವಲ್ಲ ರಜತ, ಅದೇನಾಗಿದೆ? ರಜತಂ ಪ್ರತೀತ್ಯ ವ್ಯವಹೃತ್ಯಾಚ ರಜತತ್ವ ಪ್ರಕಾರಕ ಪ್ರತೀತ್ಯುಲ್ಲೇಖ್ಯತ್ವೇನ ರಜತಂ ಇತ್ಯವಿಧ ವಿಷಯತ್ವೇನ ಚ ರೂಪ್ಯೋಪಮಂ ಪ್ರಧಾನಭೂತ ರೂಪ್ಯ ಸದೃಶಂ. ನಾವು ಇದಂ ರಜತಂ ಅಂತ ಬಂದಿದ್ದು ಜ್ಞಾನ ಬಂದಿದೆ ನಮಗೆ. ಸತ್ಯವಾದ ರಜತವನ್ನು ನೋಡಿ ಇದಂ ರಹಿತ ಜ್ಞಾನ ಬಂತು. ಸತ್ಯವಾದ ರಜತವನ್ನು ನೋಡಿದಾಗ ಇದಂ ರಹಿತ ಜ್ಞಾನ ಬಂತು. ಆ ಜ್ಞಾನ ಏನಾಗಿದೆ? ಇದಂ ರಜತಂ ಅಂತಂದ್ರೆ ಅಲ್ಲಿ ರಜತತ್ವ ತೋರ್ತಾ ಇದೆ. ರಜತ ವಿಶೇಷ್ಯಕ ರಜತತ್ವ ಪ್ರಕಾರಕ ಜ್ಞಾನ, ಅಥವಾ ರಜತ ವಿಶೇಷ್ಯಕ ರಜತ ತಾದಾತ್ಮ್ಯ ವಿಶೇಷ ಪ್ರಕಾರಕ ಜ್ಞಾನ. ಎರಡು ರೀತಿಯಲ್ಲಿ ಹೇಳ್ಬೋದು. ಇದಂ ರಜತಂ ಅಂತಂದ್ರೆ ಇದಂ ಎಂತಕ್ಕಂಥದ್ದು ವಿಶೇಷ, ಇದಮಂಶ ವಿಶೇಷ್ಯಕ, ಮತ್ತೆ ರಜತ ತಾದಾತ್ಮ್ಯ ಪ್ರಕಾರಕ ಅಥವಾ ರಜತತ್ವ ಪ್ರಕಾರಕ ಜ್ಞಾನ. ಅದನ್ನ ಹೇಳ್ತೇವೆ. ಹಾಗೆ ಮತ್ತೆ ವ್ಯವಹಾರ ಮಾಡ್ತೇವೆ. ಅಭಿಧ ವ್ಯವಹಾರ ಮಾಡೋದೇನು? ರಜತಂ. ಈಗ ಇದಂ ರಜತಂ ಜ್ಞಾನ ಬಂದಿದೆಯಲ್ಲ, ಪರಮಾತ್ಮಕ ಜ್ಞಾನ, ಅಲ್ಲಿಯೂ ಕೂಡ ಅದನ್ನು ಹೇಳ್ತಾ ಇದ್ದಾರೆ. ಆರೋಪ್ಯಂ ಶುಕ್ತಿಕಾಯಂ ಆರೋಪ್ಯಂ. ಶುಕ್ತಿಯಲ್ಲಿ ಆರೋಪಿತವಾಗಿರ್ತಕ್ಕಂಥ ಯಾವ ರಜತ ಇದೆಯಲ್ಲ ಅದು ಪ್ರತೀತ್ಯ. ಅದು ಹೇಗೆ? ರಜತತ್ವ ಪ್ರಕಾರಕ ಪ್ರತೀತ್ಯುಲ್ಲೇಖ್ಯತ್ವ. ಇದಂ ರಜತಂ ಅಂತ ಹೇಳ್ತೇವೆ. ಸತ್ಯಭೂತವಾದ ರಜತ ಜ್ಞಾನ ಬಂದಾಗ ಹೇಗೆ ಇದಂ ರಹಿತಂ ಎಂಬ ಪ್ರತೀತಿಯೋ, ನಮಗೆ ಭ್ರಮಾತ್ಮಕ ಜ್ಞಾನ ಬಂದರೂ ಕೂಡ ಇದಂ ರಹಿತಂ ಅಂತಾನೆ ಬಂದಿದೆ. ಹಾಗೆ ರಜತತ್ವ ಪ್ರಕಾರಕತ್ವವನ್ನು ಅದು ವಿಷಯೀಕರಿಸ್ತದೆ, ಉಲ್ಲೇಖ ಮಾಡ್ತಾ ಇದೆ. ಆದ್ದರಿಂದ ಅದು ಸಮಾನವಾಗಿದೆ. ಅಷ್ಟೇ ಅಲ್ಲ, ವ್ಯವಹಾರ ಅದನ್ನು ಹೇಳ್ತಾ ಇದ್ದಾರೆ. ರಜತಂ ಇತಿ ಅಭಿಧಾ ವಿಷಯತ್ವ. ಸತ್ಯವಾದ ರಜತವನ್ನು ರಜತ ಅಂತ ವ್ಯವಹಾರ ಮಾಡ್ತೇವೆ, ರಜತ ಶಬ್ದದಿಂದ ಹೇಳ್ತೇವೆ. ಈ ಭ್ರಮಕ್ಕೆ ವಿಷಯವಾಗಿರ್ತಕ್ಕಂತಹ ಆರೋಪ್ಯವಾದ ರಜತವನ್ನು ರಜತ ಶಬ್ದದಿಂದ ಹೇಳ್ತಾ ಇದ್ದಾರೆ. ಅಂದರೆ ಪ್ರತೀತ್ಯ ವ್ಯವಹೃತ್ಯಾಚ ರಜತ ರೂಪ್ಯೋಪಮ. ರೂಪೋಪಮ ಅಂದ್ರೆ ಏನು? ಪ್ರಧಾನಭೂತ ರೂಪ್ಯ ಸದೃಶ, ಸತ್ಯವಾದ ರಜತಕ್ಕೆ ಸದೃಶವಾಗಿದೆ. ಕಿಲ ಅಂತ ಹೇಳಿದ್ದಾರೆ. ಅದರಿಂದ ಇತ್ಯನೇನ ಅಸ್ಯ ಸರ್ವಸ್ಯ ಪ್ರಮೇಯಸ್ಯ ವ್ಯವಹಾರ ಸಿದ್ಧತಾಂ ದರ್ಶಯತಿ. ಇದೆಲ್ಲವೂ ಕೂಡ ವ್ಯವಹಾರದಿಂದಲೇ ಸಿದ್ಧ ಆಗಿದೆ. ನಾವು ವ್ಯವಹಾರ ಮಾಡೋದೇನು? ಇದಂ ರಜತಂ. ಹೇಗೆ? ನೋಡಿದ ಕಣ್ತು, ಕಂಡಂತೆ ವ್ಯವಹಾರ ಮಾಡೋದು. ಅದನ್ನ ಕಂಡದ್ದು ಅದೇ ರೀತಿಯಲ್ಲಿ, ವ್ಯವಹಾರ ಮಾಡೋದು ಅದೇ ರೀತಿ. ಸತ್ಯ ರಜತವನ್ನು ನೋಡಿದಾಗ ಬಂದ ಜ್ಞಾನಕ್ಕೂ ಶುಕ್ತಿಯನ್ನು ನೋಡಿ ರಜತ ಜ್ಞಾನ ಬಂದದ್ದಕ್ಕೂ ಬಾಧ ಬರೋದಕ್ಕಿಂತ ಮೊದಲು ಏನಾದರೂ ವ್ಯತ್ಯಾಸ ಇದೆಯಾ? ಏನು ವ್ಯತ್ಯಾಸ ಇದೆ. ಶುಕ್ತಿಯನ್ನು ನೋಡಿ ರಜತ ಜ್ಞಾನ ಬಂದಿದೆ, ನಾವು ಹತ್ರ ಹೋಗಿ ಪರೀಕ್ಷೆ ಮಾಡಿ ನೋಡಲಿಲ್ಲ, ನೇದಂ ರಹಿತ ಜ್ಞಾನ ಬಂದಿಲ್ಲ. ಅಲ್ಲಿ ತನಕ ಇದಂ ರಹಿತಂ ಅಂತಕ್ಕಂಥ ಜ್ಞಾನಕ್ಕೂ ಸತ್ಯವಾದ ರಜತವನ್ನು ನೋಡಿ ನಮಗೆ ಇದಂ ರಹಿತ ಜ್ಞಾನ ಬಂದಿದೆ. ಅದಕ್ಕೇನಾದರೂ ವ್ಯತ್ಯಾಸ ಇದೆಯಾ? ಇಲ್ಲ. ಅದರಿಂದಾಗಿ ಸತ್ಯಭೂತವಾದ ರಜತದ ಪ್ರತೀತಿಗೆ ಸಮಾನವಾಗಿರ್ತಕ್ಕಂಥದ್ದು ಪ್ರತೀತಿ. ಇದಂ ರಜತಂ ಎಂತಕ್ಕಂತಹ ಭ್ರಮಾತ್ಮಕವಾದಂತಹ ಪ್ರತೀತಿ. ರಜತವನ್ನು ರಜತ ಅಂತ ವ್ಯವಹಾರ ಮಾಡ್ತೇವೆ. ಇದನ್ನು ಕೂಡ ಭ್ರಮ ಬಾಧ ಬರೋದಕ್ಕಿಂತ ಮೊದಲು ರಜತ ಅಂತಲೇ ವ್ಯವಹಾರ ಮಾಡ್ತೇವೆ. ಅದರಿಂದಾಗಿ ರೂಪ್ಯೋಪಮಂ.
ಇದು ಎಲ್ಲರ ಅನುಭವಕ್ಕೆ ಸಿದ್ಧವಾಗಿರ್ತಕ್ಕಂಥದ್ದು, ವ್ಯವಹಾರದಿಂದ ಸಿದ್ಧವಾಗಿದೆ ಅನ್ನೋದನ್ನ ಕಿಲ ಶಬ್ದದಿಂದ ಹೇಳ್ತಾ ಇದ್ದಾರೆ. ತಥಾಚ ಚಕ್ಷುಸ್ಸನ್ನಿಕೃಷ್ಟ ಶುಕ್ತಿ ಶಕಲ ಸದೃಶ ರೂಪ್ಯ ಸಾದೃಶ್ಯಂ ಆರೋಪ್ಯ ಅಸ್ತಿ ತಸ್ಮಾತ್ ಪರಂಪರೆಯ ಆರೋಪ್ಯರಹಿತಮಪಿ ಚಕ್ಷುಸ್ಸನ್ನಿಕೃಷ್ಟಮೇವ ಇತಿ ವಿಶೇಷಣ ಸನ್ನಿಕರ್ಷಸ್ಯಾಪಿ ಭ್ರಮಸಾಧಾರಣತ್ವಾತ್ ಸಾಮಾನ್ಯ ಸಾಮಗ್ರಿತ್ವಂ. ಇಲ್ಲಿ ಪರಂಪರೆಯ ಏನಿದೆ, ರಜತ ಸನ್ನಿಕರ್ಷ ಅಂತಕ್ಕಂಥದ್ದಿದೆ. ಅದು ಹೇಗೆ? ಚಕ್ಷು ಸನ್ನಿಕೃಷ್ಟ ಯಾವುದು? ಶುಕ್ತಿ ಶಕಲ, ಅದಕ್ಕೆ ಸದೃಶವಾಗಿರ್ತಕ್ಕಂಥದ್ದು ರೂಪ್ಯ, ರೂಪ್ಯ ಸಾದೃಶ್ಯ ಇರ್ತಕ್ಕಂಥದ್ದು ಆರೋಪಿತವಾಗಿರ್ತಕ್ಕಂಥ ರೂಪದಲ್ಲಿದೆ. ಶುಕ್ತಿಗೆ ಸದೃಶವಾದದ್ದು ಸತ್ಯಭೂತವಾದ ರಜತ, ಸತ್ಯಭೂತವಾಗಿರ್ತಕ್ಕಂಥ ರಜತದ ಸಾದೃಶ್ಯ ಆರೋಪಿತವಾಗಿರ್ತಕ್ಕಂತಹ ರಜತದಲ್ಲಿದೆ. ಆದ್ದರಿಂದಾಗಿ ಅದರಲ್ಲಿಯೂ ಕೂಡ ಸನ್ನಿಕರ್ಷ ಇರ್ತಕ್ಕಂಥದ್ದಿದೆ. ಪರಂಪರೆಯ ಚಕ್ಷು ಸನ್ನಿಕೃಷ್ಟ ಶುಕ್ತಿ ಶಕಲ ಸದೃಶ ರೂಪ್ಯ ಸಾದೃಶ್ಯಂ ಆರೋಪ್ಯ ಅಸ್ತಿ ತಸ್ಮಾತ್ ಪರಂಪರೆಯ, ಪರಂಪರಾದಿಂದ ಆರೋಪ್ಯ ರಜತಮಪಿ ಇದಂ ರಜತಂ ಎಂಬುದಾಗಿ ಆರೋಪಿತವಾದ ಮಿಥ್ಯಾಭೂತವಾದ ರಜತ ಇದೆಯಲ್ಲ, ಅದು ಕೂಡ ಚಕ್ಷು ಸನ್ನಿಕೃಷ್ಟಮೇವ. ಚಕ್ಷುಸಿಗೆ ಚಕ್ಷುಸ್ಸಿನ ಸನ್ನಿಕರ್ಷ ಉಳ್ಳಂತೆ ಆಗಿದೆ. ಏನ ರೂಪೇಣ? ಚಕ್ಷು ಸನ್ನಿಕೃಷ್ಟ ಶುಕ್ತಿ ಸಾದೃಶ್ಯ ರೂಪ್ಯ ಸದೃಶತ್ವ, ಅದು ಚಕ್ಷು ಸನ್ನಿಕೃಷ್ಟಂ. ಇದು ಏನು ತಾರ್ಕಿಕರ ವ್ಯವಹಾರದಲ್ಲಿ ಪರಂಪರಾ ಸಂಬಂಧದಿಂದ ಸನ್ನಿಕರ್ಷವನ್ನು ಹೇಳ್ತಕ್ಕಂಥದ್ದು. ಇದು ಶಾಸ್ತ್ರದಲ್ಲಿ ಇರ್ತಕ್ಕಂಥದ್ದು, ಅದರಿಂದ ಇದೇನು ಕಲ್ಪಿತವಾದದ್ದಲ್ಲ. ಶಾಸ್ತ್ರದಲ್ಲಿ ಎಲ್ಲರೂ ಒಪ್ಪಿರ್ತಾರೆ, ಪರಂಪರೆ ಒಪ್ಪಿದ್ದಾರೆ. ಆದ್ದರಿಂದ ಭ್ರಮಸಾಧಾರಣತ್ವ, ಈ ಸನ್ನಿಕರ್ಷ ಇರ್ತಕ್ಕಂಥದ್ದು ಭ್ರಮಕ್ಕೆ ಕಾರಣವಾಗಿದೆ. ಅದೇ ಚಕ್ಷು ಸನ್ನಿಕರ್ಷ ಇರ್ತಕ್ಕಂಥದ್ದು ಭ್ರಮಕ್ಕೂ ಕಾರಣ ಆಗಿದೆ. ಅಂದರೆ ಜ್ಞಾನ ಸಾಮಾನ್ಯ ಸಾಮಗ್ರಿ ಅದು ಭ್ರಮಕ್ಕೆ ಕಾರಣ ಅಂತ ಹೇಳಿದ್ದು ಸರಿ. ಒಂದು ವಿಶೇಷಣಕ್ಕೂ ವಿಶೇಷಕ್ಕೂ ಚಕ್ಷುರಿಂದ ಆಗತಕ್ಕಂಥ ಸನ್ನಿಕರ್ಷ ಅದು ಭ್ರಮಸ್ಥಳದಲ್ಲೂ ಇದೆ, ಪ್ರಮಾಸ್ಥಳದಲ್ಲಿ ಇದೆ. ಭ್ರಮಸ್ಥಳದಲ್ಲಿ ಪರಂಪರೆ ಇದೆ, ಪ್ರಮಾಸ್ಥಳದಲ್ಲಿ ಅದು ಸಾಕ್ಷಾತ್ ಆಗಿದೆ. ಇಷ್ಟೇ ವ್ಯತ್ಯಾಸ, ಅಂತೂ ಇದ್ದೇ ಇದೆ. ನಹಿ ಸರ್ವತ್ರ ಏಕವಿಧೇಯವ ಸನ್ನಿಕರ್ಷ ಇತಿ ನಿಯಮೋಸ್ತಿ. ಎಲ್ಲ ಕಡೆಯಲ್ಲೂ ಒಂದೇ ರೀತಿಯಾದ ಸನ್ನಿಕರ್ಷ ಇರಬೇಕು ಅಂತ ಇಲ್ಲವೇ ಇಲ್ಲ. ಯಾಕೆ? ಅವರೇ ಒಪ್ಪಿದ್ದಾರೆ. ಕ್ವಚಿತ್ ಸಂಯೋಗ, ಕ್ವಚಿತ್ ಸಮವಾಯ, ಕ್ವಚಿತ್ ವಿಶೇಷ್ಯ ವಿಶೇಷಣ ಭಾವಶ್ಚ ಇತಿ ತ್ವಯಾಪಿ ಅಂಗೀಕಾರ. ಭೂತಲೇ ಘಟಃ ಜ್ಞಾನ ಬರುತ್ತೆ. ಭೂತಲೇ ಘಟ ಜ್ಞಾನ ಬಂದಾಗ ಏನು ಸನ್ನಿಕರ್ಷ? ಘಟಕ್ಕೂ ಭೂತಲಕ್ಕೂ ಸಂಯೋಗ ಸನ್ನಿಕರ್ಷ. ಅದೇ ಕಪಾಲೇ ಘಟಃ ಜ್ಞಾನ ಬರುತ್ತೆ. ಇದು ತಾರ್ಕಿಕ ಮತ ಪ್ರಕಾರ. ಕಪಾಲೇ ಘಟ ಜ್ಞಾನ ಬಂದಾಗ ಯಾವ ಸನ್ನಿಕರ್ಷ? ಕಪಾಲದಲ್ಲಿ ಘಟ ಸಮವಾಯ ಸಂಬಂಧಿತ. ಹಾಗೆ ಭೂತಲೇ ಘಟಾಭಾವ ಜ್ಞಾನ ಬರುತ್ತೆ. ಇಲ್ಲಿ ಯಾವ ಸನ್ನಿಕರ್ಷ? ಸಂಯೋಗವೂ ಅಲ್ಲ, ಸಮವಾಯವೂ ಅಲ್ಲ, ವಿಶೇಷ ವಿಶೇಷಣ ಭಾವ ಅಂತ ಬರುತ್ತೆ. ಆದರೆ ಭೂತಲೇ ಘಟ ಅಂತ ಸನ್ನಿಕರ್ಷವನ್ನು ಹೇಳಬೇಕಾದ್ರೆ ಸಂಯೋಗ ಅಂತ ಹೇಳ್ತಾರೆ. ಭೂತಲಕ್ಕೂ ಘಟಕ್ಕೂ ಸನ್ನಿಕರ್ಷ ಇದೆ, ಯಾವುದದು? ಸಂಯೋಗ. ಅದೇ ಕಪಾಲೇ ಘಟ ಅಂತ ಕಪಾಲಕ್ಕೂ ಘಟಕ್ಕೂ ಸನ್ನಿಕರ್ಷ ಇದೆ, ಅದ್ಯಾವುದು? ಸಮವಾಯ. ಭೂತಲೇ ಘಟಾಭಾವ ಅಂತ ಘಟಾಭಾವಕ್ಕೂ ಭೂತಕ್ಕೂ ಸನ್ನಿಕರ್ಷ ಇದೆ, ಅದು ವಿಶೇಷ ವಿಶೇಷ. ಹಾಗಾದರೆ ಎಲ್ಲ ಕಡೆಯಲ್ಲೂ ಒಂದೇ ರೀತಿಯಾದ ಸನ್ನಿಕರ್ಷ ನೀವು ಒಪ್ಪಿಲ್ಲ. ಆದ್ದರಿಂದ ಎಲ್ಲಿ ಇದಂ ರಜತಂ ಎಂಬತಕ್ಕಂತಹ ಭ್ರಮಾತ್ಮಕ ಜ್ಞಾನ ಬಂದಿದೆಯೋ ಅಂತಹ ಕಡೆಯಲ್ಲಿ ಪರಂಪರಾ ಸನ್ನಿಕರ್ಷ ಎಂಬತಕ್ಕಂಥದ್ದು. ಅಯಂಘಟ ಎಂಬುದಾಗಿ ಭ್ರಮಾತ್ಮಕ ಜ್ಞಾನ ಬಂದಿದೆ ಅಂತಂದರೆ ಅಲ್ಲಿ ವಿಶೇಷಣಕ್ಕೂ ಮತ್ತು ಚಕ್ಷುಸಿಗೂ ಸಾಕ್ಷಾತ್ ಸನ್ನಿಕರ್ಷ ಅಂತ ಹೇಳ್ತೇವೆ. ಅದರಿಂದಾಗಿ ಯಾವ ವಿಶೇಷಣಕ್ಕೂ ಚಕ್ಷುಸಿಗೂ ಸನ್ನಿಕರ್ಷ, ವಿಶೇಷಕ್ಕೂ ಚಕ್ಷುಸಿಗೂ ಸನ್ನಿಕರ್ಷ, ಇದು ಜ್ಞಾನ ಸಾಮಾನ್ಯ ಸಾಮಗ್ರಿ, ಅದು ಭ್ರಮಾತ್ಮಕ ಸ್ಥಳದಲ್ಲಿ ಕೂಡ ಇದ್ದೇ ಇದೆ. ಭೂತಲೇ ಘಟಾಭಾವ ಮತ್ತು ವಿಶೇಷ ವಿಶೇಷಣವಾಗಿ ಅಲ್ಲಿ ವಿಶೇಷ ವಿಶೇಷಣ ಭಾವ ಸನ್ನಿಕರ್ಷ. ಯಾಕೆ? ಭೂತಲ ವಿಶೇಷ್ಯ, ವಿಶೇಷಣ ಅದರಿಂದ ವಿಶೇಷ ವಿಶೇಷಣ ಭಾವ ಸನ್ನಿಕರ್ಷ. ಬೇರೆ ಮಾಡ್ಲಿಕ್ಕೆ ಬರೋದಿಲ್ಲ, ಏನಿಲ್ಲ, ಅದು ಅಭಾವ ಅಲ್ವಾ? ಅದಕ್ಕೋಸ್ಕರ ತಾದಾತ್ಮ್ಯ ಅಂತಂದ್ರೆ ಏನು ಹೇಳಿದ್ರೆ ತಾದಾತ್ಮ್ಯ ಅಂದ್ರೆ ಅಭೇದ. ಅಭೇದ ತದಾತ್ಮ ತತ್ಸ್ವರೂಪ ತಾದಾತ್ಮ್ಯ. ಇತ್ತಂ ರೂಪ್ಯ ಭ್ರಮಸ್ತಸ್ಯ ಪಶ್ಯಾದೇನ ಭ್ರಮೋತ್ರತದೆ. ಹೇಳ್ತಾರೆ ಇದಂ ರಜತಂ ಎಂಬುದಾಗಿ ನಿಮಗೆ ಶುಕ್ತಿಯನ್ನು ನೋಡಿ ಭ್ರಮ ಬರುತ್ತೆ. ಶುಕ್ತಿಯನ್ನು ನೋಡಿ ಯಾವತ್ತೂ ಕೂಡ ಇದು ಇದ್ದಿಲು ಅಂತ ಬರಲ್ಲ. ಮಶ್ಯಾದೇಹೆ, ಮಸಿ ಅಂತಂದ್ರೆ ಇದ್ದಿಲು ಅಂತ ಕಪ್ಪು. ಆ ಇದ್ದಿಲು ಅಂತ ಯಾವತ್ತಾದ್ರೂ ಶುಕ್ತಿ ನೋಡಿ ಭ್ರಮ ಬರುತ್ತಾ?
ಯಾಕೆ ಬರಲ್ಲ? ಅದನ್ನೇ ಹೇಳಿ, ಶುಕ್ತಿ ಶಕಲ ಸಾದೃಶ್ಯ ಸತ್ಯಭೂತವಾಗಿರ್ತಕ್ಕಂಥ ರಜತದಲ್ಲಿದೆ, ಸತ್ಯಭೂತವಾದ ರಜತದ ಸಾದೃಶ್ಯ ಆರೋಪಿತವಾದ ರಜತದಲ್ಲಿದೆ. ಆದ್ದರಿಂದಾಗಿ ನಿಮಗೆ ಶುಕ್ತಿಯನ್ನು ನೋಡಿದಾಗ ಸನ್ನಿಕರ್ಷ ಆಯಿತು, ಅದರಿಂದ ಇದಂ ರಜತ ಜ್ಞಾನ ಬರುತ್ತೆ. ಒಂದು ವೇಳೆ ನಿಮಗೆ ಅಲ್ಲಿ ರಜತಕ್ಕೆ ಆರೋಪಿತವಾದ ರಜತಕ್ಕೆ ಸನ್ನಿಕರ್ಷ ಆಗಲಿಲ್ಲ ಅಂತಾದ್ರೆ ಶುಕ್ತಿಯನ್ನು ನೋಡಿದಾಗ ಇದಂ ಮಸಿ ಅಂತ ಜ್ಞಾನ ಬರಬೇಕಾಗುತ್ತೆ, ಇದು ಇದ್ದಿರು ಜ್ಞಾನ ಬರಬೇಕಾಗುತ್ತೆ. ಯಾರಿಗಾದ್ರೂ ಬರುತ್ತಾ? ಬರಲ್ಲ. ಯಾಕೆ ಬರಲ್ಲ? ಸನ್ನಿಕರ್ಷ ಇಲ್ಲ. ಸನ್ನಿಕರ್ಷ ಯಾವುದು? ಶುಕ್ತಿ ಶಕಲ ಸಾದೃಶ್ಯ ಸತ್ಯರೂಪ್ಯ, ಸತ್ಯರೂಪ್ಯ ಸಾದೃಶ್ಯ ಆರೋಪಿತವಾಗಿರ್ತಕ್ಕಂತಹ ಈ ರಜತದಲ್ಲಿ. ಆದರೆ ಮಸಿಯಲ್ಲಿ ಆಗಬೇಕಾದ್ರೆ ಶುಕ್ತಿ ಶಕಲ ಸಾದೃಶ್ಯ ಇಲ್ಲವೇ ಇಲ್ಲ. ಸತ್ಯಭೂತವಾಗಿರ್ತಕ್ಕಂತಹ ಇಜ್ಜಲಿನಲ್ಲಿ ಶುಕ್ತಿಯ ಸಾದೃಶ್ಯ ಇದೆಯಾ? ಇಲ್ಲ. ಆದ್ದರಿಂದ ಈ ಶುಕ್ತಿಯನ್ನು ನೋಡಿ ಇದು ಅಂಗಾರ ಅಂತ ಯಾರಿಗೂ ಜ್ಞಾನ ಬರುವುದಿಲ್ಲ. ಇತ್ತಂ ಈ ಸಾದೃಶ್ಯದಿಂದಾಗಿ ತಸ್ಯಾಂ ಶುಕ್ತಿಯಲ್ಲಿ ರೂಪ್ಯಭ್ರಮ ಇದಂ ರೂಪ್ಯಂ ಎಂತಕ್ಕಂಥ ಇದಂ ರಹಿತಂ ಎಂತಕ್ಕಂಥ ಭ್ರಮೆ ಬರುತ್ತೆ. ಅತ್ರ ಈ ಶುಕ್ತಿಯನ್ನು ನೋಡಿದಾಗ ಮಶ್ಯಾದೇಹಿ ಇದು ಇದ್ದಿಲು ಎಂತಕ್ಕಂತಹ ತತ್ ಆಯಾವ ಭ್ರಮ ಭ್ರಮೆಯು ನ ಬರುವುದಿಲ್ಲ. ಇತ್ತಂ ಶುಕ್ತಿಗೂ ಆರೋಪಿತವಾದ ರೂಪ್ಯಕ್ಕೂ ಸಾದೃಶ್ಯ ಇರುವುದರಿಂದ, ಸಾದೃಶ್ಯ ರೂಪವಾದ ಸನ್ನಿಕರ್ಷ ಇರುವುದರಿಂದಲೇ ತಸ್ಯಾಂ ಶುಕ್ತಿಯಲ್ಲಿ ರೂಪ್ಯ ಭ್ರಮ ರೂಪ್ಯದ ಭ್ರಮೆ ಇದಂ ರಹಿತಕ್ಕಂಥ ಭ್ರಮೆ ಬರ್ತಾ ಇದೆ. ಅತ್ರ ಇಲ್ಲಿ ಮಶ್ಯಾದೇಹ ಶುಕ್ತಿಯಲ್ಲಿ ಮಶ್ಯಾದೇಹ ಇದು ಮಸಿ ಅಂದರೆ ಅಂಗಾರ ಅಂತಕ್ಕಂತಹ ಭ್ರಮೆಯು ನ ಬರುವುದಿಲ್ಲ. ಉಕ್ತ ಸಾದೃಶ್ಯಸ್ಯ ಅವಶ್ಯಕತಾ ಮಹ. ನಾವು ಹಿಂದೆ ಹೇಳಿದಂಥ ಶುಕ್ತಿ ಶಕಲ ಸದೃಶ ಸತ್ಯ ರಜತ ಸಾದೃಶ್ಯ ಎಂತಕ್ಕಂಥದ್ದು ಸನ್ನಿಕರ್ಷ ಅಂತ ಹೇಳಿದೆವು. ಇದನ್ನು ಒಪ್ಪಲೇಬೇಕು ಅಂತ ಹೇಳ್ತಾರೆ. ಉಕ್ತ ಸಾದೃಶ್ಯಸ್ಯ ಶುಕ್ತಿ ಶಕಲ ಸದೃಶ ಸತ್ಯ ರೂಪ್ಯ ಸಾದೃಶ್ಯ ಎಂತಕ್ಕಂಥದ್ದು ಅವಶ್ಯಕತಾ, ಅದು ಒಪ್ಪಲೇಬೇಕು ಅಂತ ಹೇಳ್ತಾರೆ. ಇತ್ತಂ ಅಂದ್ರೆ ಏನರ್ಥ? ಪೂರ್ವೋಕ್ತ ಸಾದೃಶ್ಯ ಘಟಿತತ್ವೇನ ಅಂತ ಅರ್ಥ. ಇತ್ತಂ ಅಂದರೆ ಹಿಂದೆ ಹೇಳಿರ್ತಕ್ಕಂತಹ ಸಾದೃಶ್ಯ ಶುಕ್ತಿ ಶಕಲ ಸದೃಶ ಸತ್ಯ ರೂಪ್ಯ ಸದೃಶ ಸಾದೃಶ್ಯ ಎಂತಕ್ಕಂಥದ್ದು. ತಸ್ಯಾಂ ಅಂದರೆ ಶುಕ್ತಿಯಲ್ಲಿ ರೂಪ್ಯ ಭ್ರಮ ಇದಂ ರಜತಂ ಎಂತಕ್ಕಂತಹ ಭ್ರಮ ಎಂತಕ್ಕಂಥದ್ದು ಅಸ್ತಿ ಇದೆ. ತತ್ ತಸ್ಮಾತ್ ಅಂದ್ರೆ ಏನರ್ಥ? ಸಾದೃಶ್ಯಸ್ಯ ಅಪೇಕ್ಷಿತತ್ವ ಶುಕ್ತಿ ಶಕಲ ಸದೃಶ ಸತ್ಯ ರಜತ ಸಾದೃಶ್ಯ ಅದು ಇರಲೇಬೇಕಾದ್ರಿಂದ ಅತ್ರ ಶುಕ್ತವು ಮಶ್ಯಾದೇಹೇ ವಿಸದೃಶಸ್ಯ ಭ್ರಮಃ ನ. ಮಸಿ ಅಂತಂದರೆ ವಿಸದೃಶವಾದದ್ದು ಕಪ್ಪಾಗಿರ್ತಕ್ಕಂತಹ ಇದ್ದಿಲು ಅದರ ಭ್ರಮ ಎಂತಕ್ಕಂಥದ್ದು ಬರುವುದಿಲ್ಲ. ಅಥವಾ ಇನ್ನೊಂದು ರೀತಿ ಹೇಳ್ತಾರೆ, ಯದಿ ಯತ್ ಯಸ್ಮಾತ್ ತಸ್ಯಾಂ ಶುಕ್ತೌ ರೂಪ್ಯ ಭ್ರಮ ಏವ. ಅದನ್ನು ತಿರುಗಿಸಿ ಹೇಳ್ತಾರೆ, ಯಾವ ಕಾರಣದಿಂದ ಶುಕ್ತಿಯಲ್ಲಿ ರೂಪ್ಯ ಭ್ರಮ ಎಂತಕ್ಕಂಥದ್ದು ಬರ್ತಾ ಇದೆ, ಮತ್ತೆ ಅತ್ರ ಶುಕ್ತವು ಮಶ್ಯಾದೇಹೇ ವಿಸದೃಶ ಭ್ರಮ ನ. ವಿಸದೃಶವಾದಂತಹ ಇದ್ದಿಲಿನ ಭ್ರಮ ಎಂತಕ್ಕಂಥದ್ದು ಶುಕ್ತಿಯಲ್ಲಿ ಬರ್ತಾ ಇಲ್ಲ. ತಸ್ಮಾತ್ ಸಾದೃಶ್ಯಸ್ಯ ನಿರುಪಾಧಿಕ ಭ್ರಮೆ ಅನ್ವಯ ವ್ಯತಿರೇಕ ಅನುವಿಧಾಯಿತ್ವ. ಹಾಗಾದರೆ ಸಾದೃಶ್ಯ ಎಂತಕ್ಕಂಥದ್ದು ಈ ಭ್ರಮದಲ್ಲಿ ಇದಂ ರಹಿತಂ ಎಂತಕ್ಕಂತಹ ಜ್ಞಾನದಲ್ಲಿ ಏನಾಗಿದೆ? ಅನ್ವಯ ವ್ಯತಿರೇಕ. ಸಾದೃಶ್ಯ ಇದ್ರೆ ಇದಂ ರಹಿತಂ ಜ್ಞಾನ, ಸಾದೃಶ್ಯ ಇಲ್ಲ ಅಂತಾದ್ರೆ ಇದಂ ರಹಿತ ಜ್ಞಾನ ಇಲ್ಲ. ಇದಂ ರಹಿತ ಜ್ಞಾನ ಬಂದಿದೆ ಎಲ್ಲಿ? ಸಾದೃಶ್ಯ ಇದ್ದಾಗ ಶುಕ್ತಿ ಮತ್ತು ರಜತ. ಅದೇ ಮಸಿಯಲ್ಲಿ ನೋಡಿದಾಗ ಶುಕ್ತಿಯನ್ನು ನೋಡಿದಾಗ ಇದಂ ಮಸಿ ಬಂದ, ಯಾಕಿಲ್ಲ? ಸಾದೃಶ್ಯ ಇಲ್ಲ. ಅಂದರೆ ಸಾದೃಶ್ಯ ಸತ್ವೇ ಭ್ರಮ ಸಾದೃಶ್ಯಾಭಾವೇ ಭ್ರಮಾಭಾವ ಅಂತಕ್ಕಂತಹ ಅನ್ವಯ ವ್ಯತಿರೇಕ ಅನುವಿಧಾಯಿತ್ವ, ಅನ್ವಯ ವ್ಯತಿರೇಕ ಅಂತಕ್ಕಂಥದ್ದಿದೆ. ಇತ್ತಂ ಪ್ರಾಗುಕ್ತ ಪ್ರಮೇಯಂ ಇತ್ತಮೇವ. ಆದ್ದರಿಂದ ಇದಮರೆಯತಕ್ಕಂತಹ ಜ್ಞಾನದಲ್ಲಿ ವಿಶೇಷ ಸನ್ನಿಕರ್ಷ ಆಗಿಯೇನೆ ಬ್ರಹ್ಮಜ್ಞಾನ ಬಂದಿದೆ ಅಂತ ಹೇಳಬೇಕು. ಅನ್ಯಥಾ ಖ್ಯಾತಿ ಮತೇತು ಚಕ್ಷುಸ್ಸನ್ನಿಕೃಷ್ಟ ಶುಕ್ತಿಯ ಸಾಕ್ಷಾತ್ ಸಾದೃಶ್ಯಮೇವ ಸಂಬಂಧ ಇದೆ ದ್ರಷ್ಟವ್ಯಂ. ಯಾರು ಅನ್ಯಥಾ ಖ್ಯಾತಿಯನ್ನು ಹೇಳ್ತಾರೆ, ಅನ್ಯಥಾ ಖ್ಯಾತಿ ಅಂದ್ರೆ ಏನು? ಎಲ್ಲೋ ಇದ್ದದ್ದು ಇಲ್ಲಿ ತೋರಿಸ್ಬೇಕು. ಆಪಣಸ್ಥ ರೂಪ್ಯವೇ ಇಲ್ಲಿ ಎದುರುಗಡೆ ಇರ್ತಕ್ಕಂಥ ಶುಕ್ತಿಯಲ್ಲಿ ತೋರಿಸ್ತೇ ಅಂತ ಹೇಳ್ತಾರಲ್ಲ, ಅವ್ರ ಮತ ಪ್ರಕಾರ ಚಕ್ಷುಸ್ಸನ್ನಿಕೃಷ್ಟ ಶುಕ್ತಿಯ, ಚಕ್ಷುಸ್ಸು ಮತ್ತು ಶುಕ್ತಿಗೆ ಸನ್ನಿಕರ್ಷ. ಆ ಚಕ್ಷುಸನ್ನಿಕೃಷ್ಟವಾದ ಶುಕ್ತಿಗೂ ರಜತಕ್ಕೂ ಸಾಕ್ಷಾತ್ ಸಾದೃಶ್ಯ. ನಾವು ಹೇಳ್ತಾ ಇರೋದು
ಸಾಕ್ಷಾತ್ ಸಾದೃಶ್ಯ ಇರೋದು ನಮ್ಮ ಮತ ಪ್ರಕಾರ ಸತ್ಯಭೂತವಾದಂತಹ ರಜತಕ್ಕೆ, ಅದಿಲ್ಲಿ ತೋರಿದ್ದಲ್ಲ. ಇಲ್ಲಿ ತೋರಿರ್ತಕ್ಕಂಥ ರಜತ ಎಲ್ಲೂ ಇಲ್ಲ. ಆದರೆ ಇದನ್ನು ನಾವು ಪ್ರತೀತಿಯಿಂದ ವ್ಯವಹಾರದಿಂದ ರಜತ ಅಂತ ನಾವು ತಿಳಿದಿರೋದ್ರಿಂದ ನಮಗೆ ಸತ್ಯಭೂತವಾಗಿರ್ತಕ್ಕಂತಹ ರಜತ ಸಾದೃಶ್ಯ ಅಲ್ಲಿದೆ ಅಂತ ನಾವು ಹೇಳಿದ್ವಿ. ಆದರೆ ಯಾರು ಅನ್ಯತಾ ಖ್ಯಾತಿಯನ್ನು ಹೋಗ್ತಾರೋ ಅವರ ಪ್ರಕಾರ ಅನ್ಯತ್ರ ವಿದ್ಯಮಾನವಾದತೆ ಇಲ್ಲಿ ತೋರುತ್ತೆ. ಆದ್ದರಿಂದ ಅನ್ಯತ್ರ ವಿದ್ಯಮಾನವಾದ ರಜತದಲ್ಲಿ ಶುಕ್ತಿ ಸನ್ನಿಕೃಷ್ಟವಾದ ರಜತದ ಶುಕ್ತಿಯ ಚಕ್ಷು ಸನ್ನಿಕೃಷ್ಟವಾದ ಶುಕ್ತಿಯ ಸಾದೃಶ್ಯ ಇದೆ. ಆದ್ದರಿಂದ ಶುಕ್ತಿ ಸಾದೃಶ್ಯ ಅದೇನೆ ಅಲ್ಲಿ ಸನ್ನಿಕರ್ಷ ಅಂತ ಹೇಳ್ತಾರೆ. ಅನ್ಯಥಾ ಖ್ಯಾತಿ ಮತೆ ಯಾರು ಅನ್ಯತ್ರ ಸತ್ತಾದ ರಜತವೇ ಶುಕ್ತಿಯಲ್ಲಿ ತೋರುತ್ತೆ ಎಂಬುದಾಗಿ ಹೇಳ್ತಾರೋ ಅವ್ರ ಮತ ಪ್ರಕಾರ ಚಕ್ಷು ಸನ್ನಿಕೃಷ್ಟವಾದದ್ದು ಶುಕ್ತಿ. ಆದ್ದರಿಂದ ಆ ಶುಕ್ತಿಯಿಂದ ಸಾಕ್ಷಾತ್ ಸಾದೃಶ್ಯವೇ ತೋರಿರ್ತಕ್ಕಂತಹ ರಜತಕ್ಕೆ ಸಾಕ್ಷಾತ್ ಸಾದೃಶ್ಯ ಅಂತಕ್ಕಂಥದ್ದು ಇದೆ. ಆದ್ದರಿಂದ ಇದೇ ಸಂಬಂಧ ಸನ್ನಿಕರ್ಷ ಎಂಬುದಾಗಿ ಹೇಳಬೇಕು. ವ್ಯಾಪ್ತಿ ಗ್ರಹಣ ಸ್ಥಳೇ ಚಕ್ಷು ಸನ್ನಿಕೃಷ್ಟ ಧೂಮ ಸಾದೃಶ್ಯಸ್ಯವ ಧೂಮತ್ವ ಸಾಮಾನ್ಯ ಪ್ರತ್ಯಾಸದ್ದೇವ ಅತೀತಾನಾಗತ ಧೂಮ ಸಂಬಂಧಿತ್ವ ಅಂಗೀಕಾರ ನೇದಂ ಅಪೂರ್ವಂ. ಅಲ್ಲ, ಇದೀಗ ಸಾಕ್ಷಾತ್ ಹೇಳ್ತಾ ಇಲ್ಲ, ಅನ್ಯಥಾ ಖ್ಯಾತಿಗಳು ಹೇಳ್ತಾರೆ, ಅನ್ಯಥಾ ಖ್ಯಾತಿವಾದಿಗಳು ಹೇಳ್ತಾರೆ. ನಾವು ಪರಂಪರಾ ಹೇಳ್ತಾ ಇದ್ದೇವೆ. ಶುಕ್ತಿ ಸದೃಶವಾದ ರಜತದ ಸಾದೃಶ್ಯ ಆರೋಪಿತವಾಗಿರ್ತಕ್ಕಂತಹ ರಜತದಲ್ಲಿದೆ ಅಂತ. ಆದ್ದರಿಂದ ಏನು ಬರುತ್ತೆ, ವಿಶೇಷಣ ಸನ್ನಿಕರ್ಷ ಇದೆ ಅಲ್ಲ. ಈ ರೀತಿಯಲ್ಲಿ ಎಲ್ಲೋ ಇರ್ತಕ್ಕಂಥದ್ದು ಅದಕ್ಕೆ ಸಾದೃಶ್ಯ ಇದೆ ಅಂತ ಇಟ್ಕೊಂಡು ಈ ರೀತಿಯಲ್ಲಿ ಕಾರ್ಯಕಾರಣ ಭಾವ ಹೇಳಿಕ್ ಬರುತ್ತಾ ಅಂತ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಹೇಳ್ತಾರೆ, ಯತ್ರ ಯತ್ರ ಧೂಮಃ ತತ್ರ ತತ್ರ ವನ್ನಿಹಿ. ವ್ಯಾಪ್ತಿ ಇದೆಯೋ ಇದು? ಯತ್ರ ಯತ್ರ ಧೂಮಃ, ಯತ್ರ ಯತ್ರ ಧೂಮ ಅಂತಂದ್ರೆ ಎಲ್ಲಿ? ಅದು ನಮಗೆ ಕಂಡಿರುವಂತಹ ಸ್ಥಳದಲ್ಲಿ ಮಾತ್ರ ಅಲ್ಲ, ನಮಗೆ ಕಾಣದೇ ಇರತಕ್ಕಂತಹ ಅದು ಪರದೇಶದಲ್ಲಾಗಿರ್ಬೋದು ಅಥವಾ ಬೇರೆ ದೇಶದಲ್ಲೇ ಆಗಿರ್ಬೋದು, ಎಲ್ಲೋ ಪಾತಾಳದಲ್ಲಿ ಬೇಕಾದ್ರೂ ಆಗಿರ್ಬೋದು, ಅಲ್ಲಿ ಧೂಮ ಇದೆ ಅಂತಾದ್ರೆ. ಆದರೆ ಧೂಮ ಅದು ನಮಗೆ ಚಕ್ಷುಸಿ ವಿಷಯ ಆಯ್ತಾ? ವ್ಯಾಪ್ತಿ ಹೆಂಗೆ ಹೇಳ್ತೇವೆ? ಚಕ್ಷುರಿಂದ್ರಿಯಕ್ಕೆ ಎಲ್ಲೋ ಇರುವಂತಹ ಧೂಮ ಅದು ವಿಷಯ ಆಗಲಿಲ್ಲ ಅಂತಾದ್ರೆ ಯತ್ರ ಯತ್ರ ಧೂಮ ತತ್ರ ಹತ್ರ ವನ್ನಿ ವ್ಯಾಪ್ತಿ ನಂಗೆ ಹೇಳ್ತೀರ. ಅದಕ್ಕೆ ಹೇಳ್ತಾರೆ, ವ್ಯಾಪ್ತಿ ಗ್ರಹಣ ಸ್ಥಳೇ ಚಕ್ಷು ಸನ್ನಿಕೃಷ್ಟ ಧೂಮ ಸಾದೃಶ್ಯ. ನಮ್ಮ ಚಕ್ಷುಸ್ಸಿಗೆ ಈ ಧೂಮದ ಸನ್ನಿಕರ್ಷ ಆಗಿದೆ. ಈ ಧೂಮದ ಸಾದೃಶ್ಯ ಈ ಜಗತ್ತಿನಲ್ಲಿ ಎಲ್ಲೇ ಇರುವಂತಹ ಧೂಮದಲ್ಲಿಯೂ ಇದೆ. ಆದ್ದರಿಂದ ನಾವು ಯತ್ರ ಯತ್ರ ಧೂಮ ಅಂತ ಹೇಗೆ ಹೇಳೋದು ವ್ಯಾಪ್ತಿಯನ್ನ? ನಮ್ಮ ಕಣ್ಣಿಗೆ ಎದುರುಗಡೆ ಇರ್ತಕ್ಕಂಥ ಧೂಮಕ್ಕೂ ಸನ್ನಿಕರ್ಷ ಆಗಿದೆ. ನಮ್ಮ ಚಕ್ಷು ಸನ್ನಿಕೃಷ್ಟವಾದ ಧೂಮಕ್ಕೂ ಈ ಜಗತ್ತಿನಲ್ಲಿರ್ತಕ್ಕಂಥ ಯಾವುದೇ ಕಡೆಯಲ್ಲಿರ್ತಕ್ಕಂಥ ಧೂಮಕ್ಕೂ ಸಾದೃಶ್ಯ ಇದೆ. ಸಾದೃಶ್ಯವನ್ನು ಇಟ್ಕೊಂಡು ನಾವು ಯತ್ರ ಯತ್ರ ಧೂಮ ಅಂತ ಹೇಳ್ತೇವೆ. ಇಲ್ಲ ಅಂತಾದ್ರೆ ಯತ್ರ ಯತ್ರ ಧೂಮ ಅಂತ ಹೇಳಿ, ಯಾಕೆ ಎಲ್ಲ ಧೂಮವು ನಮ್ಮ ಕಣ್ಣಿಗೆ ಕಾಣಲ್ಲ, ಹಾಗಿರುವ ಯತ್ರ ಯತ್ರ ಅಂತ ಹೇಳಿ ಸರ್. ಅದರಿಂದ ವ್ಯಾಪ್ತಿ ಜ್ಞಾನವನ್ನು ಮಾಡಬೇಕಾದ್ರೆ ಸಾದೃಶ್ಯವನ್ನು ಇಟ್ಕೊಂಡು ವ್ಯವಹಾರ ಮಾಡ್ತಕ್ಕಂಥದ್ದು ಎಲ್ಲರಿಗೂ ಕೂಡ ಸಿದ್ಧವಾಗಿದೆ. ಅಥವಾ ಇನ್ನೊಂದು ರೀತಿ ಹೇಳ್ತಾರೆ, ಧೂಮತ್ವ ಸಾಮಾನ್ಯ ಪ್ರತ್ಯಾಸತ್ಯ. ತಾರ್ಕಿಕರು ಹೇಳ್ತಕ್ಕಂಥದ್ದು ಎಲ್ಲ ಧೂಮಗಳಲ್ಲಿ ಅನುಗತವಾದ ಧೂಮತ್ವ ಇದೆ. ಜಾತಿಯನ್ನು ಒಪ್ಪಿದ್ದಾರೆ, ನಾವು ಜಾತಿ ಒಪ್ಪಿಲ್ಲ, ನಾವು ಜಾತಿವಾದಿಗಳಲ್ಲ, ನಾವು ನಿಜವಾದ ಜಾತಿವಾದಿಗಳು, ಅದು ಜಾತಿವಾದಿಗಳಲ್ಲ. ಜಾತಿ ಅಂತಂದ್ರೆ ನಿತ್ಯಂ ಅನೇಕಾನುಗತಂ ಸಾಮಾನ್ಯಂ ಅಂತ ಹೇಳಿದ್ದಾರೆ. ನಿತ್ಯವಾದದ್ದು ಅನೇಕ ವಸ್ತುಗಳಲ್ಲಿರೋದು ಅದನ್ನ ಜಾತಿ ಅಂತ ಹೇಳ್ತಾರೆ. ಘಟ ಇದೆ, ಈ ಜಗತ್ತಿನಲ್ಲಿ ಎಷ್ಟೆಷ್ಟು ಘಟ ಇದೆಯೋ ಎಲ್ಲ ಘಟಗಳಲ್ಲಿಯೂ ಕೂಡ ಒಂದೇ ಘಟತ್ವ ಇದೆ. ಈ ಜಗತ್ತಿನಲ್ಲಿ ಎಷ್ಟೆಷ್ಟು ಮನುಷ್ಯರಿದ್ದಾರೋ ಎಲ್ಲ ಮನುಷ್ಯರಲ್ಲಿ ಮನುಷ್ಯತ್ವ ಇದೆ, ಒಂದೇ ಮನುಷ್ಯತ್ವ. ಇದನ್ನು ಜಾತಿ ಅಂತ ಹೇಳ್ತಾರೆ. ಹಾಗಾದ್ರೆ ನಮಗೆ ಎದುರುಗಡೆ ಇರತಕ್ಕಂತಹ ಧೂಮ, ಅದರಲ್ಲಿ ಧೂಮತ್ವ ಇದೆ ಅಂತ ಗೊತ್ತಾಯ್ತು. ಇದೇ ಧೂಮತ್ವ ಎಲ್ಲೋ ಬೇರೆ ಕಡೆಯಲ್ಲಿ ಇರ್ತಕ್ಕಂತಹ ಧೂಮದಲ್ಲೂ ಇದೆ. ಹಾಗಾದ್ರೆ ಧೂಮತ್ವದ ಎಂತಕ್ಕಂತಹ ಜಾತಿಯಿಂದ ಸಕಲ ಧೂಮಗಳ ಜ್ಞಾನ ಇರ್ತಕ್ಕಂಥದ್ದು ಬಂತು. ನಮ್ಗೀಗ ಮನುಷ್ಯ ಅಂತ ಹೇಳ್ತೇವಲ್ಲ, ಒಬ್ಬ ಮನುಷ್ಯನಲ್ಲಿ ಮನುಷ್ಯತ್ವ ಇದೆ ಅಂತ ಹೇಳಿದೆವು. ಇಡೀ ಜಗತ್ತಿನಲ್ಲಿರೋ ಮನುಷ್ಯರು ಹೇಗಿರ್ತಾರೆ ನೀವು ಹೇಳ್ತೇವೆ, ಹೀಗೆ ಇರ್ತಾರೆ. ಎರಡು ಕೈ, ಎರಡು ಕಾಲು, ಕಣ್ಣು, ಮೂಗು, ಬಾಯಿ, ಇದೇ ಮನುಷ್ಯತ್ವ. ಹಾಗಾದ್ರೆ ಮನುಷ್ಯತ್ವ ಅಂದ್ರೆ ಇದೆ ಅಂತ ಹೇಳ್ತೀವಿ. ಹಾಗಾದ್ರೆ ಎಲ್ಲಾ ಮನುಷ್ಯರನ್ನು ನೋಡ್ಬೇಕಾಗಿದೆ. ಮನುಷ್ಯತ್ವ ಎಂತಕ್ಕಂಥ ಸಾಧಾರಣ ಜಾತಿಯನ್ನು ಇಟ್ಕೊಂಡ್ಬಿಟ್ಟು ಎಲ್ಲ ಮನುಷ್ಯರ ಜ್ಞಾನ ಬರುತ್ತಲ್ಲ, ಹಾಗೆ ಇಲ್ಲಿಯೂ ಕೂಡ ಎರಡು ಕಾರಣ. ಒಂದು ಸಾದೃಶ್ಯದಿಂದ ನಾವು ಹೇಳೋದು, ತಾರ್ಕಿಕರು ಧೂಮತ್ವ ಎಂತಕ್ಕಂಥ ಜಾತಿ ಇದೆ,
ಈ ರೀತಿಯಲ್ಲಿ ಎಲ್ಲದರ ಜ್ಞಾನ ಬರುತ್ತೆ ಅಂತಕ್ಕಂಥದ್ದನ್ನ ಒಪ್ಪಿದ್ದೇವೆ. ಅಂತ ಸಾದೃಶ್ಯವು ಕೂಡ ಸನ್ನಿಕರ್ಷ ಆಗುತ್ತೆ. ಪ್ರಕೃತದಲ್ಲಿ ಚಕ್ಷು ಸನ್ನಿಕೃಷ್ಟ, ಶುಕ್ತಿ ಸದೃಶ, ರೂಪ್ಯ ಸಾದೃಶ್ಯ ಅದು ಆರೋಪಿತವಾದ ಲೆಕ್ಕದಲ್ಲಿದೆ ಅಂತ ಸನ್ನಿಕರ್ಷ ಆಗುತ್ತೆ. ವ್ಯಾಪ್ತಿ ಗ್ರಹಣಸ್ಥಳೇ ಚಕ್ಷು ಸನ್ನಿಕೃಷ್ಟ ಧೂಮ ಸಾದೃಶ್ಯ ನಮ್ಮದ ಪ್ರಕಾರ. ಧೂಮತ್ವ ಸಾಮಾನ್ಯ ಪ್ರತ್ಯಾಸತ್ತೇವ ಯಾವುದು ತಾರ್ಕಿಕ ಮತ ಪ್ರಕಾರ. ಅತೀತ ಅನಾಗತ, ಹಿಂದಿದ್ದ ಧೂಮ, ಮುಂದೆ ಬರ್ತಕ್ಕಂಥ ಧೂಮ ಯಾವುದೇ ಆಗಿರ್ಬೋದು, ಅವುಗಳ ಧೂಮ ಸಂಬಂಧತ್ವ ಅಂಗೀಕಾರ, ಆ ಧೂಮ ಸಂಬಂಧವನ್ನು ಒಪ್ಪಿದ್ದಾರೆ. ಅದರಿಂದಾಗಿ ಇದಂ ಅಪೂರ್ವಂ ನ, ಇದು ಇಲ್ಲದೇ ಇರತಕ್ಕಂಥದ್ದನ್ನು ಹೇಳ್ತಾ ಇದ್ದೀರಾ ಅಂತ ಅಲ್ಲವೇ ಅಲ್ಲ. ನೇದಂ ಅಪೂರ್ವಂ ವಸ್ತುತಃ ಸಮಾನಸ್ಯ ಭಾವಃ ಸಾಮಾನ್ಯಂ ಇತಿ ವ್ಯುತ್ಪತ್ತೇಃ ಸಾಮಾನ್ಯಮಪಿ ಸಾದೃಶ್ಯ ಘಟಕಮೇವ. ಇನ್ನು ತಾರ್ಕಿಕರೇನು ಜಾತಿ ಅಂತ ಹೇಳಿದ್ರಲ್ಲ, ಇದು ಧೂಮತ್ತು ಸಾಮಾನ್ಯ. ಸಾಮಾನ್ಯ ಅಂದ್ರೆ ಏನು? ಸಾಮಾನ್ಯ ಶಬ್ದವನ್ನು ಬಿಡಿಸ್ರಿ, ಅದಕ್ಕೆ ಹೇಳ್ತಾರೆ ಸಮಾನಸ್ಯ ಭಾವಃ ಸಾಮಾನ್ಯಂ. ಹಾಗಾದ್ರೆ ಸಮಾನಸ್ಯ ಭಾವ, ಸಮಾನ ಅದರ ಧರ್ಮ. ಹಾಗಾದ್ರೆ ಅಲ್ಲಿಯೂ ಕೂಡ ಸಾದೃಶ್ಯವನ್ನೇ ಹೇಳಬೇಕು. ಸಾಮಾನ್ಯ ಅಂದ್ರೂ ಕೂಡ ಸಾದೃಶ್ಯವನ್ನೇ ಹೇಳಬೇಕು. ಅವರು ಅನುಗತವಾದ ಧರ್ಮ ಅಂತ ಹೇಳ್ತಾರೆ. ವಾಸ್ತವಿಕವಾಗಿ ಶಬ್ದದಿಂದ ತಿಳಿದು ಬರುವ ಅರ್ಥ ಏನು ಅಂದ್ರೆ ಸಾಮಾನ್ಯ ಅಂದ್ರೆ ಸಮಾನದ ಧರ್ಮ. ಇದು ಪುಸ್ತಕ, ಇನ್ನೊಂದು ಪುಸ್ತಕ, ಇದರಲ್ಲಿ ಸಾಮಾನ್ಯ ಇದೆ ಅಂದ್ರೆ ಇದರಲ್ಲಿ ಪುಸ್ತಕ, ಇದು ಪುಸ್ತಕ, ಅದು ಪುಸ್ತಕ, ಎರಡರಲ್ಲಿ ಸಾದೃಶ್ಯ ಇದೆ. ಆದ್ರಿಂದಾಗಿ ಸಾದೃಶ್ಯವನ್ನೇ ನಾವು ಸಾಮಾನ್ಯ ಅಂತ ಹೇಳೋದು. ಆದ್ರೆ ಅವ್ರು ಜಾತಿ ಅಂತ ಹೇಳ್ತಾರೆ. ಇಟ್ಕೊಳ್ರಿ, ಅಂತೂ ಆ ಜಾತಿಯನ್ನು ಇಟ್ಕೊಂಡು ವ್ಯವಹಾರ ಮಾಡ್ತೀರಾ, ಸಾದೃಶ್ಯವನ್ನು ಇಟ್ಟುಕೊಂಡು ವ್ಯವಹಾರ ಮಾಡ್ತೀರಾ. ಆದ್ದರಿಂದ ಸಾದೃಶ್ಯದಿಂದ ವ್ಯವಹಾರ ಮಾಡ್ತಕ್ಕಂಥದ್ದು ಕಂಡಿದೆ. ಪ್ರಕೃತದಲ್ಲಿಯೂ ಕೂಡ ರಜತಕ್ಕೂ ಇದಂ ರಜತಕ್ಕಂಥ ಜ್ಞಾನ ಬಂದಾಗ ಆರೋಪಿತವಾದ ರಜತಕ್ಕೂ ಚಕ್ಷುರಿಂದ್ರಿಯಕ್ಕೂ ಸನ್ನಿಕರ್ಷ ಅಂತಕ್ಕಂಥದ್ದಿದೆ. ಆದ್ದರಿಂದ ಪರಮಾತ್ಮಕ ಜ್ಞಾನ ಬರಬೇಕಾದ್ರೆ ಯಾವುದು ಸಾಮಾನ್ಯ ಸಾಮಗ್ರಿಯೋ ಆ ಸಾಮಗ್ರಿ ಭ್ರಮಾತ್ಮಕವಾದ ಜ್ಞಾನ ಬರಬೇಕಾದ್ರೂ ಇದ್ದೇ ಇದೆ. ಅಂದರೆ ಜ್ಞಾನ ಸಾಮಾನ್ಯ ಸಾಮಗ್ರಿ ಅಂತಕ್ಕಂಥದ್ದು ಜ್ಞಾನಕ್ಕೆ ಕಾರಣ ಅಂತ ಹೇಳಲಿಕ್ಕೆ ಎಲ್ಲಿಯೂ ವಿಚಾರ ಅಂತಕ್ಕಂಥದ್ದಿಲ್ಲ. ಧರ್ಮ ಬಗ್ಗೆ ತಾನೇ ಹೇಳ್ತಾರೆ ಸಾದೃಶ್ಯ. ಧರ್ಮ ಇದ್ದ ಸಾದೃಶ್ಯ ಹೇಳ್ತಾರೆ. ಈಗ ಘಟಾನಿ ಇನ್ನೊಂದು ಘಟತ್ವ, ಆ ಸಾದೃಶ್ಯದ ಧರ್ಮ ಇಟ್ಟಿದ್ದ ಹೇಳ್ತಾರೆ. ಘಟತ್ವವನ್ನು ಇಟ್ಕೊಂಡು ತಾರ್ಕಿಕರು ಈ ಘಟ ಆ ಘಟ ಸಾದೃಶ್ಯ, ಈ ಘಟ ಜ್ಞಾನ ಬಂದ್ರೆ ಘಟತ್ವ ಇರೋದ್ರಿಂದ ಎಲ್ಲಾ ಘಟದ ಜ್ಞಾನ ಬಂತು ಅಂತ ಹೇಳ್ತಾರೆ. ಅದು ಸಾದೃಶ್ಯ. ಸಾದೃಶ್ಯ ಅಲ್ಲ, ಧರ್ಮ. ಜಾತಿ. ಆ ಜಾತಿನ ಏನು ಹೆಸರಿಂದ ಕರೀತಾರೆ? ಅವರೇನೆ ಏನು ಲಕ್ಷಣ ಹೇಳ್ತಾರೆ? ನಿತ್ಯಂ ಅನೇಕಾನುಗತಂ ಸಾಮಾನ್ಯಂ. ಜಾತಿಯನ್ನು ವ್ಯವಹಾರ ಮಾಡೋದು ಸಾಮಾನ್ಯ ಶಬ್ದ ಇದೆ. ಅದನ್ನು ಹೇಳ್ತಾ ಇದ್ದಾರೆ ವಾದಿರಾಜರು. ಸಾಮಾನ್ಯ ಶಬ್ದದಿಂದ ಜಾತಿಯನ್ನು ವ್ಯವಹಾರ ಮಾಡ್ತೀರಾ. ಸಾಮಾನ್ಯ ಶಬ್ದದ ಅರ್ಥ ಏನು? ಸಮಾನಾನಾಂ ಭಾವಃ, ಅದು ಸಾದೃಶ್ಯವೇ ಆಯಿತು. ಜಾತಿ ಅಂತ ಹೇಳ್ತೀರಾ, ವಾಸ್ತವಿಕವಾಗಿ ಅದು ಕೂಡ ಸಾದೃಶ್ಯ. ಸಾಮಾನ್ಯ ಶಬ್ದದಿಂದ ನೀವು ಅದನ್ನು ವ್ಯವಹಾರ ಮಾಡ್ತೀರಾ, ಜಾತಿ ಅಂತ ಹೇಳ್ತೀರಾ. ಆದರೆ ಶಬ್ದವನ್ನು ಬಿಡಿ ಸಾದೃಶ್ಯ, ಸಾದೃಶ್ಯವೇ ಆಗಿರುತ್ತದೆ. ಅದು ಜಾತಿಯಿಂದ ಬರೋದು ಸಾಮಾನ್ಯ ಇಲ್ಲ. ಶ್ರೀಕೃಷ್ಣ